Jai Hind. It's a proud privilege and honor to be part of this event and welcome the incoming students as it has been aptly named Arambh 2024. ಕನ್ನಡದಲ್ಲಿ ಮಾತಾಡಲು ಇಂಗ್ಲೀಷಲ್ಲಿ ಮಾತಾಡಲು ಐ ಹೋಪ್ ಐಮ್ ಸಾರಿ ಓಕೆ ಆರಂಭ 2024 ಅಂತ ಇದೆ. ಹಾಗಾಗಿ ನಾನು ಆರಂಭ ಮಾಡ್ತಿದ್ದೀನಿ. ನಿಮ್ಗೊಂದು ಸಜೆಷನ್ ಕೊಟ್ಟು, ಪ್ರಿನ್ಸಿಪಲ್ ಸರ್ ಮಾತಾಡಿದಾಗ ಗುಡ್ ಮಾರ್ನಿಂಗ್ ಅಂದಾಗ ಎಲ್ಲರೂ ಗುಡ್ ಮಾರ್ನಿಂಗ್ ಅಂತ ರೆಸ್ಪಾಂಡ್ ಮಾಡಿದ್ರಿ, ನಮಸ್ಕಾರ ಅಂದಾಗ ಎಲ್ಲರೂ ನಮಸ್ಕಾರ ಅಂತ ರೆಸ್ಪಾಂಡ್ ಮಾಡಿದ್ರಿ, ಜೈ ಹಿಂದ್ ಅಂದಾಗ ವೈ ವಾಸ್ ದೇರ್ ಅ ಹೆಸಿಟೇಷನ್? ಸೊ ವೈ ಡೋಂಟ್ ಯು, ಈಗ ಆರ್ಮಿಯಲ್ಲಿ ಹೆಂಗಾಗಿದೆ ಅಂತಂದರೆ ನಾವು ಯಾವಾಗಲೂ ಫೋನ್ ಎತ್ತಿದ ತಕ್ಷಣ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನು, ಗುಡ್ ಈವ್ನಿಂಗ್ ಅನ್ನೋದನ್ನು ಬಿಟ್ಬಿಟ್ಟಿದ್ದೀವಿ. ಫೋನ್ ಎತ್ತಿದ ತಕ್ಷಣ ದ ವೇ ವಿ ಗ್ರೀಟ್, ದ ವೇ ವಿ ಟಾಕ್ ಈಸ್ ಜೈ ಹಿಂದ್ ಅಂತ ಶುರು ಮಾಡ್ತೀವಿ. ವಾಟ್ ಸ್ಟಾಪ್ಸ್ ಯು ಫ್ರಮ್ ಡೂಯಿಂಗ್ ದ್ಯಾಟ್? ನೀವು ಅದನ್ನು ಮಾಡ್ಬೋದಲ್ಲ. ನಿಮ್ಮ ಫ್ರೆಂಡ್ಸಿಗೆ ಮೀಟ್ ಮಾಡ್ತೀರಾ, ಗುಡ್ ಮಾರ್ನಿಂಗ್ ಅಂತೀರಾ, ಬೆಳಗ್ಗೆ ಕ್ಲಾಸಲ್ಲಿ ನಿಮ್ಮ ಟೀಚರ್ಸಿಗೆ ಗ್ರೀಟ್ ಮಾಡ್ತೀರಾ, ಜೈ ಹಿಂದ್ ಅಂತ ಯಾಕೆ ಅನ್ಬಾರ್ದು? ಫೋನ್ ರಿಸೀವ್ ಮಾಡಿದ ತಕ್ಷಣ ಜೈ ಹಿಂದ್ ಅಂತ ಯಾಕೆ ಅನ್ಬಾರ್ದು? ಆಫ್ಟರ್ ಆಲ್ ಯು ಆರ್ ಕಾಲಿಂಗ್ ಜೈ ಫಾರ್ ದಿ ನೇಷನ್, ಇಸಂಟ್ ಇಟ್? ಸೊ ಇದೊಂದು ಆರಂಭ ಮಾಡ್ಕೊಳ್ರಿ ಇವತ್ತಿಂದ. ನೋಡೋಣ ಎಷ್ಟು ಜನ ಅದನ್ನು ಫಾಲೋ ಮಾಡ್ತಾರೆ, ಎಷ್ಟು ಜನಕ್ಕೆ ಹೆಸಿಟೇಷನ್ ಆಗುತ್ತೆ ಅದರಿಂದ, ಎಷ್ಟು ಜನ ನಾಚ್ಕೊಂತಾರೆ ಗೊತ್ತಿಲ್ಲ, ಬಟ್ ಟ್ರೈ ಇಟ್ ಔಟ್. ಇಂಟ್ರಡಕ್ಷನ್ನಲ್ಲಿ ಹೇಳಿದಾಗೆ ಮೂಲತಃ ಹುಬ್ಬಳ್ಳಿಯವನು. ಅಷ್ಟು ದೊಡ್ಡ ಇಂಟ್ರಡಕ್ಷನ್ ಓದಿದ್ರೆ ನಂದು ವಾರ್ ಹೀರೋ, ಆ ಮೆಡಲ್ ಸಿಕ್ಕಿದೆ, ಈ ಮೆಡಲ್ ಸಿಕ್ಕಿದೆ, ರೆಸಿಪೆಂಟ್ ಆಫ್ ದಿಸ್ ಅವಾರ್ಡ್ ಅಂತ ಆ ಬಂಕರ್ ಕ್ಯಾಪ್ಚರ್ ಮಾಡಿದೆ, ದ್ಯಾಟ್ ಈಸ್ ಆಲ್ ಫೈನ್. ನನಗೇನಾದರೂ ನನ್ನನ್ನು ಹೇಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಕೇಳಿದರೆ ಎರಡು ಉತ್ತರ ಇದೆ. ಮೊದಲನೇದಾಗಿ ಹುಬ್ಬಳ್ಳಿ ಹುಲಿ ಅಂತ ಏನು ಕರೀತಾರಲ್ಲ, ಭಾಳ ಹೆಮ್ಮೆ ಆಗುತ್ತೆ, ಭಾಳ ಖುಷಿ ಆಗುತ್ತೆ ಅವಾಗ. ಎರಡನೇದಾಗಿ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಯುದ್ಧದಲ್ಲಿ ಒಂದು ಯೂನಿಟ್ಗೆ 2 ಪರಮವೀರ ಚಕ್ರ ಸಿಕ್ಕಿದ್ರೆ ಅದು ನನ್ನ ಯೂನಿಟ್ ಆದಂಥ 13th ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ ಅನ್ನ ಕಡಿಮೆ ಆಗುತ್ತೆ. ನೀವಾಗಲೇ ನಿಮ್ಮ ಉತ್ತರವನ್ನು ಕೊಟ್ಟು ಬಿಟ್ಟಿದ್ದೀರಾ. ಯಾವ ಭಾಷೆಯಲ್ಲಿ ಮಾತಾಡಲಿ ಅಂತಂದಾಗ ಕನ್ನಡ ಅಂತಂದು ಹೇಳಿದ್ರಿ, ಯುನಾನಿಮಸ್ಲಿ ಭಾಳ ಜನ ಕನ್ನಡ ಅಂತ ಹೇಳಿದರೆ. ಸೊ ಅಪಾಲಜೀಸ್ ಟು ದ ಸ್ಟೂಡೆಂಟ್ಸ್ ಆಫ್ ಅದರ್ ಸ್ಟೇಟ್ಸ್, ಬೇರೆ ರಾಜ್ಯದಿಂದ ಬಂದಿದ್ದಾರೆ ಅನಿಸುತ್ತೆ. ಕನ್ನಡದಲ್ಲಿ ಮಾತಾಡ್ತೀನಿ ಪ್ರಿಡಾಮಿನೆಂಟ್ಲಿ, ಬಟ್ ನಿಮ್ಗೆ ಗೊತ್ತಿದ್ದಾಗೆ ನಾನು ಹುಬ್ಬಳ್ಳಿಯವರು ಶುರು ಮಾಡಿದರೆ ನಿಮ್ಮವನಿಲ್ಲದೆ ಮಾತಾಡಲ್ಲ. ಅದು ಪಾಕಿಸ್ತಾನ ಬಗ್ಗೆ ಏನಾದರೂ ಮಾತಾಡಬೇಕಂದ್ರೆ ಯು ಕ್ಯಾನ್ ವೆಲ್ ಇಮ್ಯಾಜಿನ್ ಹೇಗೆ ಮುತ್ತು ಉದುರ್ತವೆ ಅಂತ. ಸೊ ಆ ಥರ ಒಂದು ಏನಾದರೂ ಸನ್ನಿವೇಶ ಬಂದರೆ ನನ್ನ ಕಂಟ್ರೋಲ್ ಮಾಡೋಕ್ಕಾಗಲಿದ್ದಾಗ ಐ ವಿಲ್ ಶಿಫ್ಟ್ ಟು ಇಂಗ್ಲೀಷ್. ಯು ಅಂಡರ್ಸ್ಟ್ಯಾಂಡ್ಗೆ ಪಾಕಿಸ್ತಾನಿಗೆ ಬೈತಿದ್ದೀನಿ ಅಂತಂದು ಅನ್ಕೊಂಡ್ಬಿಟ್ರೆ ಅವಾಗ ನಾನು ಇಂಗ್ಲೀಷಿಗೆ ಶಿಫ್ಟ್ ಆದರೆ. ಓಕೆ, ನಾನೊಬ್ಬ ಮಾಜಿ ಯೋಧ ಅಂತ ನಿಮಗೆ ಗೊತ್ತು. ಕಾರ್ಗಿಲ್ ಯುದ್ಧದಲ್ಲಿ ನಂದು ಒಂದು ಸಣ್ಣ ಕಿರು ಪಾತ್ರ ಇದೆ ಅಂತಂದು ಅದು ಒಂದು ಕಾರಣದಿಂದ ಕಾರ್ಗಿಲ್ ಯುದ್ಧದಲ್ಲಿ ನನಗಾದಂಥ ಅನುಭವಗಳನ್ನ ನಿಮ್ಮ ಜೊತೆ ಹಂಚ್ಕೊತೀನಿ. ನಾನು ಇಂಜಿನಿಯರಿಂಗ್ ಮುಗಿಸಿದ ನಂತರ ಅದು 96 ಮುಗಿಸಿದ್ದು. ಅವಾಗಿನ್ನೂ ಮ್ಯಾನೇಜ್ಮೆಂಟ್ ಸೆಕ್ಟರ್ ಓಪನ್ ಆಗ್ತಿತ್ತು, ಕಂಪ್ಯೂಟರ್ ಕೋರ್ಸಸ್ ಎಲ್ಲ ಶುರು ಆಗ್ತಾಯಿದ್ವು. ನನ್ನ ಜೊತೆಗೆ ಮುಗಿಸಿದಂಥ ಇಂಜಿನಿಯರಿಂಗ್ ಕೋರ್ಸ್ಮೇಟ್ಸ್ ಎಲ್ಲರೂ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ದರು. ಅವರೆಲ್ಲರೂ ಸುಮಾರು ಕೋರ್ಸಸ್ ಮಾಡ್ತಾಯಿದ್ರು. IMA ಇದಕ್ಕೆ MBAಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರು, GRE TOEFL ಬರೀತಾಯಿದ್ರು, ಸಾಫ್ಟ್ವೇರ್ ಕೋರ್ಸನ್ನು ಮಾಡ್ತಾಯಿದ್ರು. ಬಟ್ ನನಗೊಂದು ಇತ್ತು, ನಾನು ಆರ್ಮಿ ಸೇರ್ಕೋಬೇಕು ಅಂತಂದು. ಆರ್ಮಿ ಏನಕ್ಕೆ ಸೇರ್ಕೋಬೇಕಂತಿದ್ದೆ ಇಂಜಿನಿಯರಿಂಗ್ ಮಾಡಿ ಅಂತಂದರೆ, ಬಿಕಾಸ್ ಐ ಸ್ಟ್ರಾಂಗ್ಲಿ ಬಿಲೀವ್ಡ್ ನನಗದು ಯೂನಿಫಾರ್ಮ್ ಬೇಕಾಗಿತ್ತು. ಐ ಜಸ್ಟ್ ವಾಂಟೆಡ್ ಟು ಡಾನ್ ದ ಯೂನಿಫಾರ್ಮ್ ಆ್ಯಂಡ್ ಐ ಸ್ಟ್ರಾಂಗ್ಲಿ ಬಿಲೀವ್ಡ್. ಆಕಾಶದಲ್ಲಿ ಸಾವಿರಾರು ನಕ್ಷತ್ರಗಳು ಇರ್ಬೋದು, ನೀವು ಕಮಿಷನ್ ಆಗ್ತೀರಾ, ಟ್ರೈನಿಂಗ್ ಮುಗಿಸಿದ ನಂತರ ಆರ್ಮಿ ಆಫೀಸರ್ ಆಗ್ತೀರಾ, ಲೆಫ್ಟಿನೆಂಟ್ ಅಂತ ಕಮಿಷನ್ ಆಗ್ತೀರಾ. ಕಮಿಷನ್ ಆದ ತಕ್ಷಣ ನಿಮ್ಮ ಭುಜದ ಮೇಲೆ 2 ಸ್ಟಾರ್ ಕೊಡ್ತಾರೆ. ನನಗೊಂದು ಬಲವಾದ ನಂಬಿಕೆ ಇತ್ತು, ಆಕಾಶದಲ್ಲಿ ಸಾವಿರಾರು ನಕ್ಷತ್ರಗಳು ಇರ್ಬೋದು, ಭುಜದ ಮೇಲೆ 2 ಸ್ಟಾರ್ ಏನು ಕೊಡ್ತಾರಲ್ಲ, ದ್ಯಾಟ್ ಈಸ್ ಮೋರ್ ದೆನ್ 1000 ಸ್ಟಾರ್ಸ್ ಇನ್ ದ ಸ್ಕೈ ಅಂತ. ನಾನು ಮೊದಲನೇ ಇಂಟರ್ವ್ಯೂ ಅಟೆಂಡ್ ಆಗಿದ್ದು, ದ ಫಸ್ಟ್ ಎವರ್ ಇಂಟರ್ವ್ಯೂ ಅಟೆಂಡೆಡ್ ವಾಸ್ ಸರ್ವೀಸ್ ಸೆಲೆಕ್ಷನ್ ಬೋರ್ಡ್ ಅಂತ, ಆರ್ಮಿ ಇಂಟರ್ವ್ಯೂ ಅದು. ಆಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್ ನಿಮ್ಗೆಲ್ಲರಿಗೂ ಗೊತ್ತಿರಲಿ, ನನಗೆ ಗೊತ್ತಿಲ್ಲ ನೀವು ಎಷ್ಟು ಜನ ಇದರಲ್ಲಿ ಡಿಫೆನ್ಸ್ ಆಸ್ಪಿರೆಂಟ್ಸ್ ಇದ್ದೀರಿ ಅಂತ, ಡಿಫೆನ್ಸಿಗೆ ಹೋಗ್ಬೇಕು ಜಾಯ್ನ್ ಆಗಬೇಕು ಅಂತ ಎಷ್ಟು ಜನ ಇದ್ದೀರಿ ಅಂತ. ವರ್ಡ್ ಆಫ್ ಕಾಷನ್, ಸರ್ವೀಸ್ ಸೆಲೆಕ್ಷನ್ ಬೋರ್ಡ್ ನಿಮ್ಮನ್ನು ಸೆಲೆಕ್ಟ್ ಮಾಡುತ್ತೆ. ಅದಕ್ಕೆ ನಾವು ಸರ್ವೀಸ್ ರಿಜೆಕ್ಷನ್ ಬೋರ್ಡ್ ಅಂತ ಕರಿತೀವಿ. ಯಾಕಂದರೆ ಸೆಲೆಕ್ಟ್ ಮಾಡೋದು ಅಷ್ಟು ಕಡಿಮೆ ಜನನ ಸೆಲೆಕ್ಟ್ ಮಾಡ್ತಾರೆ.
ಅದರಲ್ಲೂ ನಾನು ಫಸ್ಟ್ ಅಟೆಂಪ್ಟಲ್ಲಿ ಸೆಲೆಕ್ಟ್ ಆಗಿದ್ದೆ ಅಂತಂದರೆ ಆ ದೇವ್ರ ಇಚ್ಛೆ ಇತ್ತು ಏನೊಂದು ನಾನು ಸೆಲೆಕ್ಟ್ ಆಗಿ ಆರ್ಮಿಗೆ ಸೇರಬೇಕು ಅಂತ. ಸೆಲೆಕ್ಟ್ ಆದೆ. ಅದಾದ ನಂತರ ನನ್ನ ಫ್ರೆಂಡ್ಸಿಗೆಲ್ಲ ಹೇಳಿದೆ, ಈ ಥರ ನಾನು ಆರ್ಮಿ ಸೇರ್ಕೊತಾ ಇದ್ದೀನಿ, ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನಿಗೆ ಹೋಗಿ 1 ವರ್ಷ ಟ್ರೈನಿಂಗ್ ತೊಗೊಂಡು ನಂತರ ನಾನು ಆರ್ಮಿಗೆ ಸೇರ್ಕೊತೀನಿ ಅಂದಾಗ ಕೋಟ್ ನನ್ನ ಫ್ರೆಂಡ್ಸ್ ಎಲ್ಲರೂ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ನವೀನ್ ವಾಟ್ ಆರ್ ಯು ಗೋಯಿಂಗ್ ಟು ಡೂ ವಿತ್ ಯುವರ್ ಲೈಫ್, ವಾಟ್ ಆರ್ ಯು ಡೂಯಿಂಗ್ ವಿತ್ ಯುವರ್ ಲೈಫ್ ಅಂತ ಕೇಳ್ತಾ ಇದ್ರು. ಅವ್ರು ಕೇಳ್ತಾ ಇದ್ರು, ನನ್ನ ಮುಂದೆ ನೋಡು GRE TOEFL ಬರಿತಾ ಇದ್ದೀವಿ, MS ಮಾಡಕ್ಕೆ ಹೋಗ್ತೀವಿ, ವಿಲ್ ಹ್ಯಾವ್ ಲಾಟ್ಸ್ ಆಫ್ ಮನಿ ಆಫ್ಟರ್ ದ್ಯಾಟ್, 20 years ಡೌನ್ ದ ಲೈನ್ ವಾಟ್ ವಿಲ್ ಯು ಹ್ಯಾವ್, ವಾಟ್ ವಿಲ್ ಯು ಅರ್ನ್ ಅಂತ ಕೇಳ್ತಾ ಇದ್ರು. ಅವ್ರಿಗೆ ಒಂದೇ ಉತ್ತರ ಕೊಟ್ಟಿದ್ದೆ ನಾನು, ಐ ಮೇ ನಾಟ್ ಅರ್ನ್ ಮಚ್, ಐ ಮೇ ನಾಟ್ ಹ್ಯಾವ್ ಅ ಬಿಗ್ ಫ್ಯಾಟ್ ಬ್ಯಾಲೆನ್ಸ್, ಐ ಮೇ ನಾಟ್ ಹ್ಯಾವ್ ಅ ಲಕ್ಸುರಿಯಸ್ ಕಾರ್, ಐ ಮೇ ನಾಟ್ ಹ್ಯಾವ್ ಎ ಬಿಗ್ ಬಂಗ್ಲೋ, ಬಟ್ ಐ ವಿಲ್ ಅರ್ನ್ ಅಟ್ ಲೀಸ್ಟ್ 100 ಸಲ್ಯೂಟ್ಸ್ ಅ ಡೇ ಅಂತಂದು ಹೇಳಿದ ತಕ್ಷಣ ದ್ಯಾಟ್ ಪುಟ್ ದ ಡಿಬೇಟ್ ಟು ರೆಸ್ಟ್. ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನಲ್ಲಿ 1 ವರ್ಷ ಟ್ರೈನಿಂಗ್ ಆಗುತ್ತೆ. ಟ್ರೈನಿಂಗ್ ಆದ ನಂತರ ನಾನು ಸೇರ್ಕೊಂಡಿದ್ದ ಯೂನಿಟನ್ನು ಆಗಲೇ ಹೇಳಿದ್ದೀನಿ, 13th ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ ಅಂತ. ಯಾವುದೇ ಒಬ್ಬ ಸೈನ್ಯದ ಅಧಿಕಾರಿ, ಆನ್ ಆರ್ಮಿ ಆಫೀಸರ್ ಜಾಯಿನ್ಸ್ ಅನ್ ಯೂನಿಟ್, ಹೀ ಈಸ್ ಗಿವನ್ ಅ ಹೆಲ್ಪರ್, ಹೀ ಈಸ್ ಗಿವನ್ ಅ ಬಡಿ ಅಂತ ಕೊಡ್ತಾರೆ. ಬಡಿ ಏನಕ್ಕೆ ಅಂತಂದರೆ, ನಾವು ಯಾವುದೇ ಒಂದು ಆಪರೇಷನ್ ಮಾಡ್ತೀವಿ ಅಂದರೆ ಕತ್ಲಲ್ಲಿ ಮಾಡ್ತೀವಿ. ಅಂದರೆ ಮಿಲಿಟೆಂಟ್ ಹೈಡೌಟ್ ಬರ್ಸ್ಟ್ ಮಾಡಕ್ಕೆ ಹೋಗಿರ್ಬೋದು, ಇಲ್ಲ ಒಂದು ಆಂಬುಷ್ಲಿ ಮಾಡಕ್ಕೆ ಹೋಗಿರ್ತೀವಿ, ಇಲ್ಲ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಇರುತ್ತೆ ಅಲ್ಲಿ ಬರ್ತಾ ಇದ್ದಾರೆ ಅಂತಂದ ಅವ್ರಿಗೆ ವೇಟ್ ಮಾಡ್ತಾ ಇರ್ತೀವಿ. ಇವೆಲ್ಲ ಏನು ಮಾಡ್ತೀವಿ ಅಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ಅದನ್ನು ನಾವು ರಾತ್ರಿ ಹೊತ್ತಲ್ಲಿ ಮಾಡ್ತೀವಿ. ಸೊ ಇಟ್ ಮೇ ಸೋ ಹ್ಯಾಪನ್ ದಟ್ ನಾವು ರಾತ್ರಿ ಅಟ್ಯಾಕಿಗೆ ಹೋದಾಗ ಆಬ್ವಿಯಸ್ಲಿ ಫೈರ್ ಫೈಟ್ ಶುರು ಆಗುತ್ತೆ. ನಮ್ಮಲ್ಲಿ ಯಾರಿಗಾದ್ರೂ ಗುಂಡು ತಗಲಿದ್ರೆ ಇಟ್ ಮೇ ಸೋ ಹ್ಯಾಪನ್ ದಟ್ ನನ್ ಆಫ್ ಅಸ್ ರಿಯಲೈಸ್ ದಟ್ ಸಂಬಡಿ ಹ್ಯಾಸ್ ಗಾಟ್ ಶಾಟ್. So what we do is we always operate in pairs. ಒಂದು ದೊಡ್ಡ ಟೀಮ್ ಇರುತ್ತೆ, we will always operate in pairs, in and out pairs, covering fire pairs. ಅಂದರೆ ನನ್ನ ಹಿಂದೆ ಒಬ್ಬನು ಇರ್ತಾನೆ, he will be watching my back, I will be watching his back. ನಾನು ಅವ್ರಿಗೆ ಕವರಿಂಗ್ ಫೈರ್ ಕೊಡ್ತಾ ಇದ್ದಾಗ ಅವ್ನು ಮುಂದೆ ಹೋಗ್ತಾನೆ, ಅವನಲ್ಲಿ ಕುತ್ಕೊಂಡು ಕವರಿಂಗ್ ಫೈರ್ ಕೊಡ್ತಾನೆ, ನಾನು ಮುಂದೆ ಹೋಗ್ತೀನಿ. ಸೊ ದಿಸ್ ಇಸ್ ವೈ ವಿ ಫಾಲೋ ಬಡಿ ಸಿಸ್ಟಮ್. ಇನ್ ಕೇಸ್ ಸಂಬಡಿ ಗೆಟ್ ಶಾಟ್, his buddy knows he has got shot ಅಂತ, it is easy for retrieval. ಅದಕ್ಕೆ ಬಡಿ ಸಿಸ್ಟಮ್ ಅಂತ ಫಾಲೋ ಮಾಡ್ಬೇಕಾದ್ರೆ ನಾನು ಸೇರ್ಕೊಂಡಿದ್ದ ಯೂನಿಟ್ 13th ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್. ಆ ಟೈಮಲ್ಲಿ ಅದು ಸೋಪೂರ್ ಅನ್ನೋ ಊರಲ್ಲಿತ್ತು. ಜನವರಿ 1999ರಲ್ಲಿ ನಾನು ಸೋಪೂರ್ ಅನ್ನೋ ಊರಿಗೆ ಹೋಗಿ ಸೇರ್ಕೊಂಡೆ. ಸೋಪೂರ್, ಜಸ್ಟ್ ಟು ಪುಟ್ ಥಿಂಗ್ಸ್ ಇನ್ ಪರ್ಸ್ಪೆಕ್ಟಿವ್, ಸೋಪೂರ್ ಏನಿದೆ ಶ್ರೀನಗರಿಂದ ಇಟ್ಸ್ ಜಸ್ಟ್ ಅಬೌಟ್ 40 to 50 kilometers ಅವೇ ಫ್ರಮ್ ಶ್ರೀನಗರ್. ಲೈನ್ ಆಫ್ ಕಂಟ್ರೋಲಲ್ಲಿ ಇರಲಿಲ್ಲ ನಾವು. ಆತಂಕವಾದಿ ಚಟುವಟಿಕೆಗಳೇನಿರ್ತವೆ, ಕೌಂಟರ್ ಇನ್ಸರ್ಜೆನ್ಸಿ ಆಪರೇಷನಲ್ಲಿ ನಾವು ಡಿಪ್ಲೋ ಆಗಿದ್ವಿ. ಜನವರಿ 99ರಲ್ಲಿ ನಾನು ಸೋಪೂರ್ಗೆ ಹೋಗಿ ಜಾಯ್ನ್ ಆಗ್ತೀನಿ. ನಾನು ಹೇಳಿದಾಗೆ ನನಗೊಬ್ಬ ಬಡಿ ಅಂತ ಕೊಡ್ತಾರೆ, ಆ ಬಡಿ ಹೆಸರು ಶ್ಯಾಮ್ ಸಿಂಗ್ ಅಂತ. ಸೊ ಮುಂದಿನ 5 ತಿಂಗಳ ಕಾಲ ಫ್ರಮ್ ಜನವರಿ 99 to May 99 ವಿ ವೆರ್ ಇನ್ ಟು ಕೌಂಟರ್ ಇನ್ಸರ್ಜೆನ್ಸಿ ಆಪರೇಷನ್ಸ್. And come May 99, that is the time Kargil war commenced. Kargil war May 1999ರಲ್ಲಿ ಶುರು ಆಗುತ್ತೆ. ಶುರು ಹೇಗಾಗುತ್ತೆ ಅನ್ನೋದನ್ನು ನಿಮಗೆ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಶ್ರೀನಗರಿಂದ ಲೇ ಹೈವೇ ಏನಿದೆ, ಸುಮಾರು ಒಂದು ಸ್ಟ್ರೆಚ್ ಆಫ್ ಅಬೌಟ್ 360 to 400 kilometers, NH1A ಅಂತ ಕರಿತೀವಿ, ನ್ಯಾಷನಲ್ ಹೈವೇ 1 ಆಲ್ಫಾ ಅಂತ ಕರಿತೀವಿ. ಅದು ಶ್ರೀನಗರಿಂದ ಲೇಕ್ ಕನೆಕ್ಟ್ ಮಾಡುತ್ತೆ. ಅಲ್ಲಿ ಸುಮಾರು ಗುಡ್ಡ ಬೆಟ್ಟಗಳ ಪ್ರದೇಶ, ಸಾವಿರಾರು ಬೆಟ್ಟಗಳಿದ್ದಾವೆ. ಅದಕ್ಕೆ ಎಲ್ಲ ಬೆಟ್ಟವನ್ನು ನಾವು ಕಾಯಲ್ಲ. ಎಂಥ ಬೆಟ್ಟವನ್ನು ಕಾಯ್ತೀವಿ ಅಂದರೆ, ಯಾವ ಬೆಟ್ಟದ ಮೇಲೆ ನಾವು ಕುತ್ಕೊಂಡ್ರೆ ನಾವು ನ್ಯಾಷನಲ್ ಹೈವೇ 1A ಡಾಮಿನೇಟ್ ಮಾಡ್ಬೋದು, ಇಲ್ಲ ಯಾವ ಬೆಟ್ಟದ ಮೇಲೆ ನಾವು ಕುತ್ಕೊಂಡ್ರೆ ಲೈನ್ ಆಫ್ ಕಂಟ್ರೋಲನ್ನು ಡಾಮಿನೇಟ್ ಮಾಡ್ಬೋದು, ಅಂಥ ಬೆಟ್ಟಗಳನ್ನು ಆಕ್ಯುಪೈ ಮಾಡ್ಕೊಂಡು ಕುತ್ಕೊಂಡಿರ್ತೀವಿ. ಇಮ್ಯಾಜಿನ್ ಇಫ್ 10 people ಆರ್ ಸಿಟ್ಟಿಂಗ್ ಆನ್ ಟಾಪ್ ಆಫ್ ದ ಫೀಚರ್. ಒಂದು 10 ಜನ ಆ ಬೆಟ್ಟದ ಮೇಲೆ ಕುತ್ಕೊಂಡಿದ್ರೆ ವಾರಕ್ಕೊಂದ್ಸಲ ಇಲ್ಲ 10 ದಿನಕ್ಕೊಂದ್ಸಲ ಒಂದು ಪ್ಲೇಟೂನ್ ಅಂದರೆ ಸ್ಟ್ರೆಂತ್ ಆಫ್ ಅರೌಂಡ್ 10 to 12 people ಅವರಿಗೆ ಮೇಲೆ ಹೋಗಿ ಊಟದ ಸಾಮಗ್ರಿಗಳಾಗಲಿ, ಮೆಡಿಸಿನ್ಸ್ ಆಗಲಿ, ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸ್ ಆಗಲಿ ಕೊಟ್ಟು ಕೆಳಗಡೆ ಬರ್ತಾರೆ. ದೇ ಹ್ಯಾವ್ ಟು ಫೆಂಡ್ ದೆಮ್ಸೆಲ್ಸ್ ಫಾರ್ ದ ನೆಕ್ಸ್ಟ್ 10 days ಆರ್ ವೀಕ್ ಆರ್ ಸೋ. ಅಂದರೆ ಅದು ಪ್ರತಿದಿನ ಹೋಗಿ ಕೊಟ್ಟು ಬರೋಕ್ಕಾಗಲ್ಲ, ಅಷ್ಟು ಎತ್ತರ ಇರುತ್ತೆ ಬೆಟ್ಟ. ಸೊ ಹಂಗಾಗಿ ಏನಾಗುತ್ತೆ ಅಂದರೆ 10 days ದೇ ಹ್ಯಾವ್ ಟು ಸಫೈಸ್ ದೆಮ್ಸೆಲ್ಸ್ ವಿತ್ ವಾಟ್ ಎವರ್ ಹ್ಯಾಸ್ ಬಿನ್ ಸಪ್ಲೈಡ್ ಟು ದೆಮ್. ನಿಮಗೆ ಗೊತ್ತಿರ್ಬೋದು, ಅಲ್ಲಿ ತುಂಬ ಹಿಮ ಬೀಳುತ್ತೆ. ಸೊ ಹಿಮ ಬಿದ್ದಾಗ ಏನು ಆಗುತ್ತೆ, ಈ ಒಂದು ಪದ್ಧತಿನ ಫಾಲೋ ಮಾಡೋಕ್ಕಾಗಲ್ಲ. ಯು ಕೆನಾಟ್ ಆಕ್ಸೆಸ್ ದಟ್ ಫೀಚರ್. ಸೊ ವಾಟ್ ವಿ ಡೂ ಇಸ್ ದೇರ್ ಸಮಥಿಂಗ್ ಕಾಲ್ಡ್ ವಿಂಟರ್ ವೆಕೆಟೆಡ್ ಪೋಸ್ಟ್ಸ್. ವೆನ್ ಐ ಸೇ ವಿಂಟರ್ ವೆಕೆಟೆಡ್ ಪೋಸ್ಟ್ ಅಂದರೆ ಹಿಮ ಯಾವಾಗ ಬೀಳಕ್ಕೆ ಶುರು ಆಗುತ್ತೋ ಆವಾಗ ಬೆಟ್ಟವನ್ನು ಖಾಲಿ ಮಾಡಿ ಕೆಳಗೆ ಬರ್ತೀವಿ. ಹಿಮ ಕರಗಿದ ನಂತರ ಮತ್ತೆ ಹೋಗಿ ಆ ಬೆಟ್ಟಗಳನ್ನು ಆಕ್ಯುಪೈ ಮಾಡ್ಕೊತೀವಿ. So the system what we were following, we in the sense the Indian army was following, so was our adversary. ಅವರು ಕೂಡ ಪಾಕಿಸ್ತಾನಿ ಆರ್ಮಿ ಅವರು ಕೂಡ ಅವರ ಬೆಟ್ಟಗಳನ್ನು ಖಾಲಿ ಮಾಡಿ ಹೋಗ್ತಾ ಇದ್ರು, ಹಿಮ ಕರಗಿದ ನಂತರ ಬಂದು ಮತ್ತೆ ಆಕ್ಯುಪೈ ಮಾಡ್ಕೊತಿದ್ರು. ದಿಸ್ ವಾಸ್ ಅ ಸಿಸ್ಟಮ್ ವಿಚ್ ವಾಸ್ ಬೀಯಿಂಗ್ ಫಾಲೋಡ್ ಫಾರ್ ಏಜಸ್ ಟುಗೆದರ್, ಇಯರ್ಸ್ ಟುಗೆದರ್.
ಬಟ್ 99 ಲೆಟ್ಸ್ ನಾಟ್ ಗೋ ಟು ಮಚ್ ಇನ್ ದ ಬ್ಯಾಕ್ಗ್ರೌಂಡ್, ನ್ಯೂಕ್ಲಿಯರ್ ಬ್ಲಾಸ್ಟ್ ಬಗ್ಗೆ ಎಲ್ಲ ಮಾತಾಡೋದು ಬೇಡ. 99ರಲ್ಲಿ ಅವ್ರು ನಮ್ಮನ್ನ ದ್ರೋಹ ಬಗೆದು ವೆನ್ ದ ಕಂಟ್ರಿ ವಾಸ್ ಲುಕಿಂಗ್ ಫಾರ್ವರ್ಡ್ ಫಾರ್ ಫ್ರೆಂಡ್ಶಿಪ್. ನಿಮ್ಗೆ ಗೊತ್ತಿರ್ಬೋದು, ನ್ಯೂಕ್ಲಿಯರ್ ಬ್ಲಾಸ್ಟ್ ಆಗುತ್ತೆ, ವಾಜಪೇಯಿ ಆಗಿನ ಪ್ರಧಾನಿ ಆದವರು ಲಾಹೋರ್ ಬಸ್ ಡಿಪ್ಲೊಮಸಿ ಅಂತ ಹೋಗ್ತಾರೆ, ವಿ ವಾಂಟ್ ಟು ಬಿಲ್ಡ್ ಫ್ರೆಂಡ್ಶಿಪ್ ಅಂತ ಹೋಗ್ತಾರೆ. ಒಂದು ಕಡೆ ಫ್ರೆಂಡ್ಶಿಪ್ನ ಯೂಫೋರಿಯಾ ನಡೀತಾ ಇದ್ರೆ, ಇಲ್ಲಿ ಏನು ಮಾಡ್ತಿದ್ರು, ನಮ್ಮ ಬೆನ್ನಿಗೆ ಚೂರಿ ಹಾಕಿ ದೇ ಸ್ಟಾರ್ಟೆಡ್ ಇಂಟ್ರೊಡ್ಯೂಸಿಂಗ್ ಇನ್ ಟು ಅವರ್ ಟೆರಿಟರಿ ಅಂಡ್ ಆಕ್ಯುಪೈಡ್ ಸರ್ಟನ್ ಪೋಸ್ಟ್ಸ್. ನಮ್ಮ ಬೆಟ್ಟಗಳನ್ನು, ಅಂದರೆ ನಾವು ಖಾಲಿ ಮಾಡಿ ಬಂದಂಥ ಬೆಟ್ಟಗಳನ್ನು ನಾವು ಹಿಮ ಕರಗಿದ ನಂತರ ನಾವು ಹೋಗಿ ಆಕ್ಯುಪೈ ಮಾಡೋಕ್ಕಿಂತ ಮುಂಚೆ ಅವ್ರು ಬಂದು ಆಕ್ಯುಪೈ ಮಾಡಿ ಅದರಲ್ಲಿ ಕುತ್ಕೊಂತಾರೆ. ಕೆಲವೊಂದಿಷ್ಟು ಬೆಟ್ಟಗಳನ್ನು ನಾವೇನು ಖಾಲಿ ಬಿಟ್ಟಿದ್ವೋ ಅವನ್ನೂ ಕೂಡ ಬಂದು ಆಕ್ಯುಪೈ ಮಾಡ್ಕೊತಾರೆ. ನಾವು ಇಮ್ಯಾಜಿನ್ ಭಾರತೀಯ ಸೇನೆಗೆ ಇದು ಯಾವಾಗ ಗೊತ್ತಾಗುತ್ತೋ, ವಿ ಡಿಂಟ್ ಹ್ಯಾವ್ ಟು ಮಚ್ ಆಫ್ ಇಂಟೆಲಿಜೆನ್ಸ್. ಎಷ್ಟು ಜನ ಬಂದಿದ್ದಾರೆ ಇದರ ಬಗ್ಗೆ ನಮಗೆ ಐಡಿಯಾ ಇರಲಿಲ್ಲ. ಎಕ್ಸ್ಟೆಂಟ್ ಆಫ್ ಆಕ್ಯುಪೇಷನ್ ಏನಿದೆ, ಅವರ ಹತ್ರ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ ಏನಿದೆ, ಇದೆಲ್ಲ ಗೊತ್ತಿರಲಿದ್ದ ಕಾರಣ ನಾವೊಂದು ರೆಕಾನಿಸನ್ಸ್ ಟೀಮ್ ಅಂತ ಕಳಿಸ್ತೀವಿ. ರೆಕಾನಿಸನ್ಸ್ ಅಂದರೆ ಜಸ್ಟ್ ಹೋಗಿ ಮೇಲೆ ಹೋಗಿ ಅವ್ರಿಗೆ ಗೊತ್ತಾಗ್ಲಿದ್ದಂಗೆ ಇಂಟೆಲಿಜೆನ್ಸನ್ನು ಗ್ಯಾದರ್ ಮಾಡಿ ಕೆಳಗೆ ಬರೋದು. ಸೊ ಈ ರೆಕಾನಿಸನ್ಸ್ ಮಿಷನ್ನ ಲೀಡ್ ಮಾಡಿದ್ದು ಲೆಫ್ಟಿನೆಂಟ್ ಸೌರಭ್ ಕಾಲಿಯಾ ಅಂತ. ಅವನ ಜೊತೆಗೆ ಒಂದು 5 ಜನ, 4 ಜಾಟ್ ಅಂತ ಒಂದು ರೆಜಿಮೆಂಟ್ ಇದೆ. ಈ 5 ಜನ ಏನು ಮಾಡ್ತಾರೆ ಅಂದರೆ ಬೆಟ್ಟದ ಮೇಲೆ ಹತ್ತಲಿಕ್ಕೆ ಶುರು ಮಾಡ್ತಾರೆ. ರಿಮೆಂಬರ್, ಇಟ್ ವಾಸ್ ರೆಕಾನಿಸನ್ಸ್ ಆರ್ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಮಿಷನ್. ಹೋರಾಡೋದು ಯುದ್ಧ ಮಾಡೋದಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಕಡಿಮೆ ಗುಂಡುಗಳ ಮದ್ದುಗಳನ್ನು ತಗೊಂಡು ಅವ್ರ ಬೆಟ್ಟಗಳನ್ನು ಹತ್ತಲಿಕ್ಕೆ ಶುರು ಮಾಡ್ತಾರೆ. ಪಾಕಿಸ್ತಾನದವರಿಗೆ ಕಾಣ್ತಾ ಇಲ್ಲ ಅನ್ಕೊಂಡು ಹತ್ತಾ ಇರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ವಾಟ್ ಹ್ಯಾಪೆಂಡ್ ವಾಸ್ ದ ಎನಿಮಿ ವೇರ್ ಇನ್ ಸೈಜಬಲ್ ನಂಬರ್ಸ್ ದೇರ್. ದೇ ವೇರ್ ಬಿಹೈಂಡ್ ಬೋಲ್ಡರ್ಸ್, ದೇ ವೇರ್ ಆಕ್ಯುಪೈಡ್ ಸಂಗರ್ಸ್, ದೇ ಹ್ಯಾಡ್ ಆಕ್ಯುಪೈಡ್ ಬಂಕರ್ಸ್. ಅವರು ಇವ್ರನ್ನ ಮೇಲ್ಗಡೆ ಕುತ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ರೆ ದೀಸ್ 5 ಪೀಪಲ್ ಗೆಟ್ ಇನ್ ಟು ಅ ಟ್ರ್ಯಾಪ್. ಆ್ಯಂಡ್ ಒಂದು ಸಮಯ ಹೇಗೆ ಬರುತ್ತಂದ್ರೆ, ಆಲ್ ಆಫ್ ಅ ಸಡನ್ ಫ್ರಮ್ ಆಲ್ ದ ಸೈಡ್ಸ್ ದೇ ಸ್ಟಾರ್ಟ್ ರಿಸೀವಿಂಗ್ ಫೈರ್. ನಾಟ್ ದಟ್ ದೀಸ್ ಪೀಪಲ್ ಗೇವ್ ಅಪ್ ವಿದೌಟ್ ಅ ಫೈಟ್, ದೇ ಫಾಟ್ ಟಿಲ್ ದೇರ್ ಅಮ್ಯುನೇಷನ್ ಸಪೋರ್ಟೆಡ್. ಎಲ್ಲಿವರೆಗೂ ಅವರಲ್ಲಿ ಗುಂಡು ಮದ್ದುಗಳಿತ್ತೋ ಅಲ್ಲಿವರೆಗೂ ಹೋರಾಡ್ತಾರೆ. ತದನಂತರ ಅವರನ್ನ ಯುದ್ಧ ಬಂದಿಗಳಾಗಿ ತಗೊಳ್ತಾರೆ, ಪ್ರಿಸ್ನರ್ ಆಫ್ ವಾರ್. ಲೆಟ್ ಮಿ ಟೆಲ್ ಯು, ಪ್ರಿಸ್ನರ್ ಆಫ್ ವಾರ್, ಜೆನಿವಾ ಕನ್ವೆನ್ಷನ್ ಆಫ್ ಟ್ರೀಟ್ಮೆಂಟ್ ಆಫ್ ಪ್ರಿಸ್ನರ್ ಆಫ್ ವಾರ್ ಅಂತಿದೆ. ಅದರಲ್ಲಿ ಎವ್ರಿಥಿಂಗ್ ಇಸ್ ಕ್ಲಿಯರ್ಲಿ ಲೇಡ್ ಡೌನ್. ಒನ್ಸ್ ಯು ಟೇಕ್ ಅ ಪ್ರಿಸ್ನರ್ ಆಫ್ ವಾರ್, ಹೌ ಯು ಶುಡ್ ಬಿ ಡಿಸಾರ್ಮ್ಡ್. ಅವ್ರನ್ನ ಹೇಗೆ ಅಂದರೆ ಶಸ್ತ್ರಾಸ್ತ್ರಗಳನ್ನು ಹೇಗೆ ತಕ್ಕೋಬೇಕು, ಅವರು ಆ ಕಂಟ್ರಿಗೆ ಹೇಗೆ ಇನ್ಫಾರ್ಮ್ ಮಾಡಬೇಕು, ಮೆಡಿಕಲ್ ಟ್ರೀಟ್ಮೆಂಟ್ ಹೇಗೆ ಕೊಡಬೇಕು, ಅವ್ರನ್ನ ಹೇಗೆ, ಎವ್ರಿಥಿಂಗ್ ಇಸ್ ಲೇಡ್ ಡೌನ್ ದೇರ್. ಇಂಡಿಯನ್ ಆರ್ಮಿ ಆರ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಇಸ್ ಅ ಸಿಗ್ನಿಟರಿ, ಸೊ ಇಸ್ ಗೌರ್ಮೆಂಟ್ ಆಫ್ ಪಾಕಿಸ್ತಾನ್. ಬಟ್ ಪಾಕಿಸ್ತಾನ್ ಬೀಯಿಂಗ್ ಅ ರೋಗ್ ನೇಷನ್, ಲೇಡೀಸ್ ಜೆಂಟಲ್ಮೆನ್, ಇಮ್ಯಾಜಿನ್ ಇವ್ರನ್ನ ಯುದ್ಧ ಬಂದಿಗಳಾಗಿ ತಗೊಂಡ ನಂತರ 21 ಡೇಸ್, ನೀವು 21 ಗಂಟೆಯ ಕಾಲ, 21 ಅವರ್ಸ್ ನಿಮಗೆ ಊಟ ಇಲ್ಲ, ನಿದ್ದೆ ಇಲ್ಲ, ನೀರಿಲ್ಲ ಅಂದರೆ ಜಸ್ಟ್ ಇಮ್ಯಾಜಿನ್ ವಾಟ್ ವಿಲ್ ಗೋ ಥ್ರೂ ಯು. 21 days later when the bodies of these 6 soldiers was handed over back to the Indian Army, not only the Indian Army, the entire world was shocked to see the post-mortem report. Our post-mortem report ನೋಡಿದ ತಕ್ಷಣ ಹೇಳುತ್ತೆ, ಆ post-mortem ರಿಪೋರ್ಟಲ್ಲಿ their skulls were fractured, ಅವ್ರ ಕಣ್ಣನ್ನು ಕಿತ್ತಿರ್ತಾರೆ, ಹಲ್ಲನ್ನು ಮುರಿದಿರ್ತಾರೆ, ನಾಲ್ಗೆ ಕಟ್ ಮಾಡಿರ್ತಾರೆ, ಬಿಸಿ ಕಬ್ಬಿಣದ ರಾಡನ್ನು ಕಿವಿಯಲ್ಲಿ ತುರಿಸಿರ್ತಾರೆ, ಮೈ ತುಂಬ ಸಿಗರೆಟಿಂದ ಸುಟ್ಟಿರ್ತಾರೆ. ಆ್ಯಂಡ್ ಇವನ್ ದ ಜೆನಿಟಲ್ಸ್ ವೇ ನಾಟ್ ಸ್ಪೇಡ್. ವೆನ್ ದೇರ್ ವಾಸ್ ಹಾರ್ಡ್ಲಿ, ಆ ದೇಹದಲ್ಲಿ ಇನ್ನೇನು ಜೀವ ಉಳಿದೆ ಅನ್ನೋ ಸಮಯದಲ್ಲಿ ಅವ್ರನ್ನ ಗುಂಡಿಕ್ಕಿ ಕೊಂದ ತಗೊಳ್ಳಿ ನಮ್ಮಿಂದ ಗಿಫ್ಟ್ ಅಂತ ಕಳಿಸ್ಕೊಡ್ತಾರೆ. ಮೈ ಡಿಯರ್ ಫ್ರೆಂಡ್ಸ್, ದಿಸ್ ಇಸ್ ಹೌ ದ ಕಾರ್ಗಿಲ್ ವಾರ್ ಸ್ಟಾರ್ಟೆಡ್ ಆ್ಯಂಡ್ ದಿಸ್ ವಾಸ್ ಜಸ್ಟ್ ದ ಬಿಗಿನಿಂಗ್ ಆಫ್ ದ ಕಾರ್ಗಿಲ್ ವಾರ್. ಬಿಫೋರ್ ವಿ ಕುಡ್ ಅಟೈನ್ ಎನಿ ಸಿಂಗಲ್ ಸಕ್ಸಸ್. ನೀವು ಕೇಳಿದಿರೋ ಇಲ್ಲೋ ಗೊತ್ತಿಲ್ಲ, ಫ್ಲೈಟ್ ಲೆಫ್ಟಿನೆಂಟ್ ನಚಿಕೇತ ಅಂತ ಒಂದು ಫೈಟರ್ ಏರ್ಕ್ರಾಫ್ಟ್ ತೊಗೊಂಡು ಹಾರ್ತಾ ಇರ್ತಾರೆ, ಅದನ್ನು ಅವ್ರು ಸುಡ್ತಾರೆ. ಸೆಕೆಂಡ್ ಸ್ಕ್ವಾಡ್ರನ್ ಲೀಡರ್ ಅಜಯ್ ಅಹುಜಾ ಅನ್ನೋದು ಏರ್ಕ್ರಾಫ್ಟನ್ನು ಅದನ್ನೂ ಕೂಡ ಸುಡ್ತಾರೆ. ಸ್ಕ್ವಾಡ್ರನ್ ಲೀಡರ್ ಅಜಯ್ ಅಹುಜಾ ಇಜೆಕ್ಟ್ ಆಗಿ ಹೋಗಿ ಅವರು ಪಾಕಿಸ್ತಾನದಲ್ಲಿ ಬೀಳ್ತಾರೆ, ಅವ್ರನ್ನೂ ಶೂಟ್ ಮಾಡ್ತಾರೆ. Mi-17 ಅಂತ ಒಂದು ಹೆಲಿಕಾಪ್ಟರ್ ಇದೆ, ಅದು ಮೇಲೆ ಹಾರಬೇಕಾದ್ರೆ ಅದನ್ನೂ ಕೂಡ ಶೂಟ್ ಮಾಡ್ತಾರೆ. ಅಲ್ಲಿದ್ದಂಥ 4 ಜನ ಸುಟ್ಟು ಭಸ್ಮ ಆಗ್ತಾರೆ. ಬಿಫೋರ್ ವಿ ಕುಡ್ ಅಟೈನ್ ಎನಿ ಸಿಂಗಲ್ ಸಕ್ಸಸ್, ವಿ ಹ್ಯಾಡ್ ಲಾಸ್ಟ್ ಆಲ್ರೆಡಿ 28 men. ಬಟ್ ವಾಟ್ ಯು ವಿಲ್ ಬಿ ಸರ್ಪ್ರೈಸ್ಡ್ ಇಸ್, ನಿಮಗೆಲ್ಲ ಗೊತ್ತಿರಲಿ, ನೀವೆಲ್ಲ ಕಾರ್ಗಿಲ್ ವಾರ್ ಅಂತ ಕೇಳಿರ್ಬೋದು, ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲಿದ್ರು ಕಾರ್ಗಿಲ್ ವಾರ್ ಅಂತ ಕೇಳಿರ್ತೀರ. ಬಟ್ ದ ಇಂಡಿಯನ್ ಆರ್ಮಿ ನೇಮ್ಡ್, ಅದರ ಹೆಸರನ್ನು ಕೋಡ್ ನೇಮ್ ಏನಂತ ಇಟ್ಟಿದ್ದ ಅಂದರೆ ಆಪರೇಷನ್ ವಿಜಯ್ ಅಂತ ಇಟ್ಟಿದ್ರು. ಬಿಕಾಸ್ ವಿ ನ್ಯೂ ವಿ ಆರ್ ಗೋಯಿಂಗ್ ಟು ವಿನ್ ದಿಸ್ ಬ್ಯಾಟಲ್, ದಟ್ ಈಸ್ ವೈ ದ ಕೋಡ್ ನೇಮ್ ಆಪರೇಷನ್ ವಿಜಯ್ ಅಂತ. ಮೈ ಡಿಯರ್ ಫ್ರೆಂಡ್ಸ್, ಮುಂದಿನ ಒಂದು 50 ದಿನಗಳ ಕಾಲ ಯುದ್ಧ ಹೇಗಾಗುತ್ತೆ ಅಂದರೆ, ಇಟ್ ಇಸ್ ಅ ಸಾಗಾ ಆಫ್ ಗ್ರಿಟ್, ಡಿಟರ್ಮಿನೇಷನ್, ಬ್ರೇವರಿ, ಸ್ಯಾಕ್ರಿಫೈಸ್, ಬಟ್ ಅಲ್ಟಿಮೇಟ್ಲಿ ರಿಸಲ್ಟೆಡ್ ಇನ್ ಎವ್ರಿ ಫೀಚರ್ ವಿಚ್ ವಾಸ್ ಆಕ್ಯುಪೈಡ್ ಬೈ ದ ಪಾಕಿಸ್ತಾನೀಸ್ ವಾಸ್ ಟೇಕನ್ ಬ್ಯಾಕ್. ಆ್ಯಂಡ್ ಆನ್ ಎವ್ರಿ ಫೀಚರ್ ದ ಟ್ರೈ ಕಲರ್ ವಾಯ್ಸ್ ಹಾಸ್ಟೆಡ್. ಇಂಗ್ಲೀಷಲ್ಲಿ ಪಾಲಿಷ್ಟಾಗಿ ಹೇಳಿದೆ, ಕನ್ನಡದಲ್ಲಿ ಅವ್ರ ಹಿಂದಿಯಲ್ಲಿ, ಶುದ್ಧ ಹಿಂದಿಯಲ್ಲಿ ಹೇಳಬೇಕಂದ್ರೆ, ಪಾಕಿಸ್ತಾನ ಕಿ ಖೂಬ್ ಬಜಾಯ ಹಮನೆ ಅಗಲೆ 50 days ತಕ್. There were a lot of units which participated, lot of men who participated. I may not be able to narrate, ಎಲ್ಲ ಹೇಳಲಿಕ್ಕೆ ಆಗಲಿಕ್ಕಿಲ್ಲ. ಆ ಕಾರಣದಿಂದ ನನ್ನ ಯೂನಿಟ್ ಆದಂಥ
13th ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ 2 ಅಟ್ಯಾಕನ್ನು ಮಾಡುತ್ತೆ. ಮೊದಲನೇ ಅಟ್ಯಾಕು .5140 ಅಂತ. .5140 ಬಗ್ಗೆ ಸಂಕ್ಷೇಪವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂದೇನೂ ರೋಲ್ ಇರಲಿಲ್ಲ ಅದರಲ್ಲಿ. ದಟ್ ವಾಸ್ ಲೆಡ್ ಬೈ ನನ್ ಅದರ್ ದನ್ ಕ್ಯಾಪ್ಟನ್ ವಿಕ್ರಮ್ ಬತ್ರಾ, ಕ್ಯಾಪ್ಟನ್ ಸಂಜೀವ್ ಸಿಂಗ್ ಜಾಂವಾಲ್ ಅಂತ ಇಬ್ಬರು ಸೈನ್ಯದ ಅಧಿಕಾರಿಗಳು ಈ ಅಟ್ಯಾಕನ್ನು ಶುರು ಮಾಡ್ತಾರೆ. 18th and 19th ಇಂಟರ್ವ್ಯೂನಿಂಗ್ ನೈಟಲ್ಲಿ ದೇ ಲಾಂಚ್ ದ ಅಟ್ಯಾಕ್. ಜೂನ್ 18th ಆ ಅಟ್ಯಾಕನ್ನು ಲಾಂಚ್ ಮಾಡ್ತಾರೆ. ಎಂಥ ಒಂದು ಅದ್ಭುತವಾದ ಅಟ್ಯಾಕನ್ನು ಮಾಡ್ತಾರೆ ಅಂದರೆ ಫ್ಲ್ಯಾಟ್ 48 ಅವರ್ಸಲ್ಲಿ 48 ಗಂಟೆ ಕಾಲ, ಅಂದರೆ 2 ದಿನದ ಒಳಗಡೆ ಆ ಬೆಟ್ಟದಲ್ಲಿ ಇದ್ದಂಥ ನಮ್ಮ ಶತ್ರುಗಳನ್ನು ಹೊಡೆದು ಓಡಿಸ್ತಾರೆ. ಅಲ್ಲಿದ್ದಂಥ ಬಂಕರ್ ಮತ್ತು ಸಂಗಡಿಗಳಿರ್ತಾರೆ, ಅವನು ಧ್ವಂಸಪಡಿಸ್ತಾರೆ. ಇಮ್ಯಾಜಿನ್ ಮಾಡಿ ಆ ಯುದ್ಧದ ಪರಿಸ್ಥಿತಿಯಲ್ಲಿ ಯಾವ ಹೆಜ್ಜೆ ಕೊನೆ ಹೆಜ್ಜೆ ಗೊತ್ತಾಗಲ್ಲ. ಯಾಕಂದರೆ ಯು ಮೇ ಲ್ಯಾಂಡ್ ಆನ್ ಅ ಮೈನ್, ಯು ಮೇ ಸ್ಟೆಪ್ ಆ್ಯಂಡ್ ಯು ಮೇ ಸ್ಟೆಪ್ ಆನ್ ಅ ಮೈನ್. ನೀವೆಲ್ಲಾದರೂ ಮುಂದೆ ಹೋಗ್ತಿರ್ತೀರ, ಒಂದು ಶೆಲ್ ಬಂದು ಬೀಳ್ಬೋದು, ಯು ವಿಲ್ ಬಿ ಸ್ಮಿಥರ್ಡ್ ಮತ್ತು ಬ್ಲೋನ್ ಅಪಾರ್ಟ್ ಇನ್ ಟು ಪೀಸಸ್. ನೀವೊಂದು ಸ್ವಲ್ಪ ಒಂದು ಬಂಡೆಗಳಿಂದ ಇನ್ನೊಂದು ಬಂಡೆಗಳು ಹೋಗ್ತಾರೆ, ಯು ಮೇ ಗೆಟ್ ಅ ಹೆಡ್ ಶಾಟ್, ಯು ಮೇ ಟೇಕ್ ಅ ಹೆಡ್ ಶಾಟ್. ಸೊ ಮತ್ಲಬ್ ಯು ಡೋಂಟ್ ನೋ ಯಾವ ಸ್ಟೆಪ್ ಕೊನೆ ಸ್ಟೆಪ್ಪು, ಯಾವ ಉಸಿರು ಕೊನೆ ಉಸಿರು ಗೊತ್ತಿರಲ್ಲ. ಬಟ್ ಇಂಥದ್ರಲ್ಲಿ ಇಷ್ಟು ಹೋರಾಡ್ತಾ 2 ದಿನ ಹೋರಾಡಿ ಆ ಬೆಟ್ಟವನ್ನು ಗೆದ್ದು .5140 ಗೆದ್ದು ಬೆಟ್ಟದ ಮೇಲೆ ಭಾರತದ ಬಾವುಟವನ್ನು ಹಾರಿಸಿ ಈ ದಿಲ್ ಮಾಂಗೆ ಮೋರ್ ಅಂತ ಹೇಳ್ತಾರೆ. ಅಂದರೆ ದ್ಯಾಟ್ ಈಸ್ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಫಾರ್ ಯು ಲೇಡೀಸ್ ಅಂಡ್ ಜೆಂಟಲ್ಮೆನ್. ಇಟ್ ವಾಸ್ ಯೂಫೋರಿಯಾ ಫಾರ್ ಅಸ್. ತುಂಬ ಖುಷಿಯ ಸಂದರ್ಭ, ತುಂಬ ಖುಷಿ ಆಗ್ತಾ ಇತ್ತು ನಮಗೆ. ಒಂದು ಬೆಟ್ಟ ಗೆದ್ದು ಬಿಟ್ವಿ, ಒಂದು ಬ್ಯಾಟಲನ್ನು ಗೆದ್ದಿದ್ವಿ. ದ ಐಸಿಂಗ್ ಆನ್ ದ ಕೇಕ್ ಅಂತ ಹೇಳ್ತೀವ, ವಿ ಡಿಂಟ್ ಹ್ಯಾವ್ ಎ ಸಿಂಗಲ್ ಕ್ಯಾಶುಯಾಲಿಟಿ. ನಮ್ಮಲ್ಲಿ ಒಬ್ಬರು ಕೂಡ ಏನು ಗಾಯಪೆಟ್ಟು ಆಗಿರಲಿಲ್ಲ. ಸೊ ಖುಷಿಯ ವಾತಾವರಣ. ಬಟ್ ನನಗೆಲ್ಲೋ ಒಂದು ಕಡೆ ಅನಿಸಿದ್ದು, ದೇವರೇ ನನಗೆ ಅವಕಾಶ ಸಿಗ್ತಿಲ್ಲಲ್ಲ ಅಂತ. ಸೋ ನಿಯರ್ ಯೆಟ್ ಸೋ ಫಾರ್ ಅಂತ ಹೇಳ್ತೀವಲ್ಲ. सो वो बोलते हैं ना, आप अगर आप दिल से कुछ चाहते हैं तो पूरा कायनात जुट जाता है आपको वो चीज़ दिलाने के लिए. प्रॉबली माई प्रेयर्स वर सो स्ट्रांग दैट वी गॉट एन अनदर ऑर्डर. ಇನ್ನೊಂದು ಆದೇಶ ಬರುತ್ತೆ ನಮಗೆ, ನೀವು 4875ನ ಅಟ್ಯಾಕ್ ಮಾಡಿ ಅಂತ. When I talk about 4875, if I don't tell you the significance or importance of 4875, it is just a number or it's just a mountain for you. 4875 ಅಂದರೆ it is about 16,000 feet above sea level ಅಂತ. ಅಲ್ಲಿ ರೇರಿಫೈಡ್ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ. ನಾವಿಲ್ಲಿ ಏನು ಕುತ್ಕೊಂಡಿದ್ದೀವಿ, ಆರಾಮಾಗಿ ಇನ್ಹೇಲ್ ಮಾಡ್ತಾ ಇದ್ದೀವಿ. ಇನ್ಹೇಲ್ ಮಾಡಿದಾಗ ನಮ್ಮ ಬಾಡಿಯಲ್ಲಿ ಎಷ್ಟು ಆಕ್ಸಿಜನ್ ಕಂಟೆಂಟ್ ಹೋಗುತ್ತೋ ಅದರ 50% ಮಾತ್ರ, ಅದರ ಕೆಲವೊಂದು ಕಡೆ ಇನ್ನೂ ಕಡಿಮೆ ಇರುತ್ತೆ. ಸಬ್-ಝೀರೋ ಟೆಂಪ್ರೇಚರ್ಸ್ ಆಲ್ವೇಸ್. ಲೀಸ್ಟ್ ರೆಕಾರ್ಡೆಡ್ ಟೆಂಪ್ರೇಚರ್ ವಾಸ್ -60. ನೀವು ಇಮ್ಯಾಜಿನ್ ಮಾಡಿ, ಸಬ್-ಝೀರೋ ಟೆಂಪ್ರೇಚರ್ಸ್ ಯಾವಾಗಲೂ ಇರುತ್ತೆ. ಗ್ರೇಡಿಯಂಟ್ ಅಂತ ಹೇಳ್ತೀವಿ. ಗ್ರೇಡಿಯಂಟ್ ಅಂದರೆ 60 to 70 ಡಿಗ್ರೀಸ್ ಅಂತ. ಆಲ್ ಫೋರ್ಸ್ ಅಂತ ಹೇಳ್ತೀವಿ. ನೀವು ಎಲ್ಲಿ ನಡಿಬೇಕಾದ್ರೆ, ಸ್ಟೆಪ್ಸ್ ಹತ್ಬೇಕಾದ್ರೆ ಆರಾಮಾಗಿ 2 ಕಾಲಲ್ಲಿ ಓಡಾಡ್ತಿರಲ್ಲ, ಇಟ್ ಇಸ್ ನಾಟ್ ಸೊ. ಆಲ್ ಫೋರ್ಸ್ ಅಂದರೆ 2 ಕಾಲು 2 ಕೈ ಇದ್ದರೆ ಮಾತ್ರ ಮೇಲೆ ಹತ್ತಿಕ್ಕೆ ಸಾಧ್ಯ. ಆನ್ ಟಾಪ್ ಆಫ್ ದ್ಯಾಟ್, ಇಫ್ ಯು ಆರ್ ಕ್ಯಾರಿಂಗ್ ಅರೌಂಡ್ 25 to 30 kgs, ಜಸ್ಟ್ ಇಮ್ಯಾಜಿನ್ ಹೌ ಆರ್ಡಸ್ ಇಟ್ ವುಡ್ ಹ್ಯಾವ್ ಬೀನ್. ಸೊ 4th July 1999, ರನ್ನಿಂಗ್ ಶಾರ್ಟ್ ಆಫ್ ಟೈಮ್ ಐ ಸಪೋಸ್, ಸೊ ತುಂಬ ಡೀಟೇಲಾಗಿ ಹೋಗಲ್ಲ. 4th July 1999ಗೆ ನಾವು ಅಟ್ಯಾಕನ್ನು ಶುರು ಮಾಡ್ತೀವಿ. D-Day ಫಾರ್ ದ ಅಟ್ಯಾಕ್ ಅಂತ ಹೇಳಿದ್ರೆ 4th July 1999 ವಾಸ್ ದ D-Day ಫಾರ್ ದ ಅಟ್ಯಾಕ್. ನನ್ನ ಬಡಿ ಅಂತ ಏನು ಹೇಳಿದ್ದೆ, ಶ್ಯಾಮ್ ಸಿಂಗ್, ಅವನಿಗೆ ಹುಷಾರಿರಲಿಲ್ಲ. ಸೊ ನಾನೇನು ಅವನಿಗೆ ಮೆಸೇಜ್ ಕೊಟ್ಟಿದ್ದೆ ಅಂತಂದರೆ, ನೀನು ಯುದ್ಧದ ಬರೋದು ಬೇಡ, ಲೆಟ್ ಹಿಮ್ ಟೇಕ್ ರೆಸ್ಟ್ ಅಂತ ನಮ್ಮ ಸೀನಿಯರ್ ಜೋಶಿತ್ರು ಮೆಸೇಜ್ ಕೊಟ್ಟಿದ್ದೆ. ದ ಮೂಮೆಂಟ್ ಹಿ ಗಾಟ್ ಟು ನೋ ಅಬೌಟ್ ದಿಸ್, ಹಿ ಕೇಮ್ ರನ್ನಿಂಗ್ ಟು ಮೀ. ಓಡ್ ಬರ್ತಾನೆ ನನ್ನ ಹತ್ರ, ಕೋಟ್ ಅನ್ಕೋಟ್ ಬಂದು ಹೇಳ್ತಾನೆ, ಸಾಬ್ ಅಚ್ಚೇ ದಿನ ಮೇ ಆಪ್ಕೆ ಸತ್ತ, ಒಳ್ಳೆ ಸಮಯದಲ್ಲಿ ನಿಮ್ಮ ಜೊತೆಗಿದೆ, ನೀವು ಯುದ್ಧಕ್ಕೆ ಹೋಗ್ತೀರಾ, ಈಗ ನಿಮ್ಮನ್ನು ಯುದ್ಧಕ್ಕೆ ಹೇಗೆ ಕಳಿಸ್ಕೊಡ್ಲಿ? ನೀವು ಯುದ್ಧದಲ್ಲಿ ಹೋದಾಗ ನಾನು ಇಲ್ಲೇ ಕೆಳಗೆ ಉಳ್ಕೊಂಡ್ರೆ, ನಿಮಗೇನಾದರೂ ಬೈ ಚಾನ್ಸ್ ಆಗಿಬಿಟ್ರೆ ಜೀವನ ಪರ್ಯಂತ ನನ್ನ ಮುಖವನ್ನು ನನ್ನ ಮನೆಯಲ್ಲಿ, ನನ್ನ ಯೂನಿಟ್ನಲ್ಲಿ ಹೇಗೆ ಎತ್ಕೊಂಡು ಓಡಾಡಲಿ ಅಂತ ಕೇಳ್ತಾನೆ. ಸೊ ದೆರ್ ವಾಸ್ ನೋ ವೇ ಐ ಕುಡ್ ಹ್ಯಾವ್ ಸೆಡ್ ನೋ ಟು ದಟ್ ಪರ್ಸನ್. ಸೊ ಅವ್ನು ಸರಿಯಪ್ಪ ನೀನು ಬಾ ಅಂತಂದೆ. ಆ್ಯಂಡ್ ನೆಕ್ಸ್ಟ್ ವಾಸ್ 4875ದಲ್ಲಿ ನಾನೂ ಕೂಡ ಡೀಟೇಲ್ ಆಗಿರಲ್ಲ. ಬಿಕಾಸ್ ಇಮ್ಯಾಜಿನ್ ಐ ಹ್ಯಾಡ್ ಪುಟ್ ಇನ್ 6 months ಆಫ್ ಸರ್ವಿಸ್. ಜನವರಿಯಲ್ಲಿ ಜಾಯ್ನ್ ಆಗಿದ್ದೀನಿ, ವಿ ಆರ್ ಲಾಂಚಿಂಗ್ ಅನ್ ಅಟ್ಯಾಕ್ ಆನ್ July 99. ಸೊ 6 ತಿಂಗಳ ಸರ್ವಿಸ್ ಇದೆ. ನಮ್ಮ ಕಮಾಂಡಿಂಗ್ ಆಫೀಸರ್ ನನ್ನ ಕಳ್ಸಕ್ಕೆ ರೆಡಿ ಇರಲಿಲ್ಲ. ಬಟ್ ಐ ವಾಸ್ ದ ಒನ್ ಹೂ ಸೀಸ್ ದ ಅಪಾರ್ಚುನಿಟಿ. ಐ ವೆಂಟ್ ಅಂಡ್ ಸ್ಪೋಕ್ ಟು ಹಿಮ್. I told him, sir, I may be short of service, but I am not short of fighting spirit. Fighting spirit ನಲ್ಲಿ ಕಡಿಮೆ ಇದ್ದರೆ ನಿಮ್ಮ ಹತ್ರ ಬಂದು ನನ್ನ ಕಳಿಸ್ರಿ ಅಂತ ಕೇಳ್ತಾ ಇರಲಿಲ್ಲ. ಫೈನಲಿ ಹಿ ಅಗ್ರೀಡ್. July 4 July 1999 ಅಟ್ಯಾಕನ್ನು ಶುರು ಮಾಡಬೇಕಂದ್ರೆ ಪಂಡಿತ್ಜಿ ಇರ್ತಾರೆ, ಎಲ್ಲ ಹವನ್ನೆಲ್ಲ ಆಗುತ್ತೆ. ಅದಾದ ನಂತರ ನಮ್ಮ ವೆಪನ್ಸನ್ನು ಎಲ್ಲ ಚೆಕ್ ಮಾಡ್ಕೊತೀವಿ. ಒಂದು ಸಲ ಮೀಡಿಯಂ ಮಷಿನ್ ಗನ್, ಲೈಟ್ ಮಷಿನ್ ಗನ್, ಹೆವಿ ಮಷಿನ್ ಗನ್, ರಾಕೆಟ್ ಲಾಂಚರ್, ರೇಡಿಯೋ ಸೆಟ್, ಇವೆಲ್ಲ ರೆಡಿ ಮಾಡ್ಕೊಂಡು ಒಂದು ಸಲ ಚೆಕ್ ಮಾಡ್ಕೊತೀವಿ. ಫಿಯರ್ ಆಫ್ ಅನ್ಸರ್ಟನ್ಟಿ ಅಂತ ಹೇಳ್ತೀವಿ. ಫಿಯರ್ ಆಫ್ ಅನ್ಸರ್ಟನ್ಟಿ ಅಂದರೆ ಏನಾಗುತ್ತೋ ಏನಾಗಲ್ವೋ, ಎಷ್ಟು ಜನ ವಾಪಸ್ ಬರ್ತೀವಿ, ಎಷ್ಟು ಜನ ವಾಪಸ್ ಬರಲ್ಲ, ಎಷ್ಟು ದಿನ ಆಗುತ್ತೋ, ಇದೆಲ್ಲ ದೇರ್ಸ್ ಆರ್ ಫಿಯರ್ ಆಫ್ ಅನ್ಸರ್ಟನ್ಟಿ. ಬಟ್
ಇನ್ನೇನು ಕತ್ಲಾಗ್ತಾ ಬರ್ತಾ ಇದೆ. ನಮ್ಮ ಯೂನಿಟಿನ ವಾರ್ ಕ್ರೈ ಆಗಲೇ ರಮೇಶ್ ಸರ್ ಹೇಳಿದಾಗೆ ನಮ್ಮ ಯೂನಿಟಿನ ವಾರ್ ಕ್ರೈ ದುರ್ಗೆ ಮಾತಾ ಕಿ ಜೈ ಅಂತ. ಒಂದು ಸಲ ದುರ್ಗೆ ಮಾತಾ ಕಿ ಜೈ ಅಂತ ಕೂಗಿದ ನಂತರ ಆಲ್ ದ್ಯಾಟ್ ಪಿಯರ್ ಪೇರೆಂಟಲ್ ಪ್ರೆಷರ್ ಆರ್ ಸೊಸೈಟಲ್ ವ್ಯಾಲ್ಯೂಸ್ ಎವ್ರಿಥಿಂಗ್ ವಾಸ್ ಪುಟ್ ಅಸೈಡ್ ಆ್ಯಂಡ್ ದೇರ್ ವಾಸ್ ಓನ್ಲಿ ಒನ್ ಥಿಂಗ್ ಇನ್ our mind, come what may, whatever be the sacrifice, circumstances, suffering, the tricolor has to be hoisted. ಭಾರತದ ಬಾವುಟವನ್ನು 4875 ಮೇಲೆ ಹಾರಿಸೇ ತಿರಬೇಕು ಅನ್ನೋದು ಒಂದೇ ಒಂದು ಕನಸು ಬಿಟ್ಟರೆ ನಮ್ಮಲ್ಲಿ ಬೇರೆ ಏನೂ ಯೋಚನೆಗಳಿರಲಿಲ್ಲ. ದುರ್ಗೆ ಮಾತಾ ಕಿ ಜೈ ಅಂತ ಕೂಗಿ ಆ ಬೆಟ್ಟವನ್ನು ಹತ್ತಲಿಕ್ಕೆ ಶುರು ಮಾಡ್ತೀವಿ. ಒಂದು ಬೆಟ್ಟವನ್ನು ಅಟ್ಯಾಕ್ ಮಾಡ್ತೀವಿ ಅಂದರೆ ಬೆಟ್ಟದ ತುದಿ ಮೇಲೆ ಒಂದು 5-6 ಜನ ಒಂದು ಬಂಡೆಗಳ ಮೇಲೆ ಕುಂತಿರ್ತಾರೆ, ಹಂಗಿಲ್ಲ. ದೇರ್ ಆರ್ ಸಿರೀಸ್ ಆಫ್ ಸಂಗಡ್ಸ್ ಆ್ಯಂಡ್ ಬಂಕರ್ಸ್. ಸುಮಾರು ಬಂಡೆಗೆ ರಿಜ್ ಲೈನ್ ಅಂತ ಹೇಳ್ತೀವಿ, ಎಲ್ಲೆಲ್ಲಿ ನಾವು ಹತ್ತಲಿಕ್ಕೆ ಸಾಧ್ಯನೋ ಅಲ್ಲಲ್ಲಿ ಬಂಕರ್ ಮತ್ತು ಸಂಗಡ್ಗಳನ್ನ ಕಟ್ಕೊಂಡಿರ್ತಾರೆ. ನಾವು ಒಂದೊಂದನ್ನೇ ಕ್ಲಿಯರ್ ಮಾಡ್ತಾ ಬೆಟ್ಟದ ತುದಿವರೆಗೂ ಹೋಗಬೇಕಾಗುತ್ತೆ. ಸೊ 4th ನೈಟ್ ಶುರು ಮಾಡ್ತೀವಿ ಅಟ್ಯಾಕನ್ನು. 5th ಅರ್ಲಿ ಮಾರ್ನಿಂಗ್ ಏನಾಗುತ್ತೆ, ಇನ್ನು ಬೆಳಕಾಗಿಲ್ಲ, ನಾನೇನು ಅಬ್ಸರ್ವ್ ಮಾಡ್ತೀನಿ ಅಂದರೆ ಫಸ್ಟ್ 3 ಬಂಕರ್ ಕಾಣಿಸ್ಕೊಳುತ್ತೆ. ಆ 3 ಬಂಕರ್ ಕಾಣಿಸ್ಕೊಂಡ ತಕ್ಷಣ ನಾನು ಹಾಲ್ಟ್ ಮಾಡಿ ಯೋಚನೆ ಮಾಡ್ತೀನಿ, 120 ಜನ ನಾನು ಬೆಟ್ಟ ಒಂದೇ ಸಲ ಅಟ್ಯಾಕ್ ಮಾಡೋಕ್ಕೆ ಹೋದರೆ ಆಬ್ವಿಯಸ್ಲಿ ಸೌಂಡ್ ಆಗುತ್ತೆ, ಆ ಸರ್ಪ್ರೈಸ್ ಎಲಿಮೆಂಟ್ ಅನ್ನೋದು ಉಳಿಯಲ್ಲ. ಅವ್ರು ಎಚ್ಚರಾಗಿ ಫೈರಿಂಗ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಆ ಒಂದು ಎಲಿಮೆಂಟ್ ಆಫ್ ಸರ್ಪ್ರೈಸ್ ಇರಲ್ಲ ಅಂತಂದು ಏನು ಮಾಡ್ತೀನಿ, ಒಂದು 10 ಜನ ಸೆಲೆಕ್ಟ್ ಮಾಡ್ತೀನಿ. ದ ಐಡಿಯಾ ವಾಸ್ 3 ಜನ ಲೆಫ್ಟ್ ಬಂಕರ್ನ ಅಟ್ಯಾಕ್ ಮಾಡೋದು, ನನ್ನ ಜೊತೆಗೆ ಇನ್ನೊಂದು 3 ಜನ ಮಧ್ಯದ ಬಂಕರ್, ಆಮೇಲೆ ರೈಟ್ ಬಂಕರ್ ಇನ್ನು 3 ಜನ ಹೋಗ್ಬೇಕು. ದ ಐಡಿಯಾ ವಾಸ್ ಕ್ರಾಲ್ ಮಾಡ್ಕೊತ ತಳ್ಕೊತ ಹೋಗೋದು. ಆ ಎರಡೂ ಟೀಮ್ ರೀಚ್ ಆಗುತ್ತೆ, ನಾನು ನಮ್ಮ ಟೀಮ್ ಜೊತೆಗೆ ರೀಚ್ ಆಗ್ತೀನಿ. ಅವೆರಡೂ ರೀಚ್ ಆದ ತಕ್ಷಣ ನಾನು ಸಿಗ್ನಲನ್ನು ಕೊಡ್ತೀನಿ. ಇಮ್ಯಾಜಿನ್ ಹೆಲ್ ಬ್ರೋಕ್ ಲೂಸ್ ಅಂತಾರಲ್ಲ, ಒಂದು ಬೆಟ್ಟದ ತುದಿಯಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್ ಇದೆ. ಒಂದೇ ಸಲ ನಾನು ಸಿಗ್ನಲ್ ಕೊಟ್ಟ ತಕ್ಷಣ ನಮ್ಮಲ್ಲಿದ್ದಂಥ ಹ್ಯಾಂಡ್ ಗ್ರೆನೇಡನ್ನು ತೆಗೆದು ಅದರಲ್ಲಿ ಎಸಿತೀವಿ ಆ್ಯಂಡ್ ವಿ ಟೇಕ್ ಔಟ್ ಅವರ್ AK-47 ವಾಟ್ ಎವರ್ ವೆಪನ್ಸ್ ವಿ ವೇರ್ ಕ್ಯಾರಿಂಗ್ ಆ್ಯಂಡ್ ಸ್ಟಾರ್ಟ್ ಪಂಪಿಂಗ್ ಬುಲೆಟ್ಸ್ ಇಂಟು ದ್ಯಾಟ್. ಅದಾಗ್ತಿದ್ದಂಗೆ ಒಂದೇ ಸಲ ಅವರಿಗೆ ಮೇಲಿದ್ದವ್ರಿಗೆ ಎಚ್ಚರ ಆಯಿತು, ಅವರು ಕೂಡ ಫೈರಿಂಗ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ದ ಬೆಸ್ಟ್ ಪಾರ್ಟ್ ವಾಸ್ ವಿ ಕುಡ್ ಮ್ಯಾನೇಜ್ ಟು ಕ್ಯಾಪ್ಚರ್ ದ ಫಸ್ಟ್ 3 ಬಂಕರ್ಸ್. ವಿ ಗಾಟ್ ಅ ಸ್ಟ್ರಾಂಗ್ ಫುಟ್ ಹೋಲ್ಡ್ ದೇರ್. ಅಲ್ಲಿದ್ದಂಥ ಶತ್ರುಗಳನ್ನು ನಾಶಪಡಿಸಿದ ನಂತರ ಅದನ್ನು ಸ್ಯಾನಿಟೈಸ್ ಮಾಡಬೇಕು. ಅಲ್ಲಿ ಶತ್ರು ಬಾಡಿಗಳು ಬಿದ್ದಿದ್ದಾವೆ, ಅದನ್ನು ಎತ್ತಿ ಆ ಕಡೆ ಹಾಕಬೇಕು. ಅವರೇನಾದರೂ ಮೈನ್ಸ್ ಅಡಿಗಿಟ್ಟಿರ್ತಾರೆ, ಅದನ್ನು ಡಿಫ್ಯೂಸ್ ಮಾಡಬೇಕು. ರಕ್ತ ಎಲ್ಲ ಚೆಲ್ಲಿರುತ್ತೆ, ಸೊ ಐಸನ್ನು ತೊಗೊಂಡು ಅದನ್ನು ಹಾಕಿದರೆ ಅದೊಂದು ಸ್ವಲ್ಪ ಡೈಲ್ಯೂಟ್ ಆಗಿ ಇಟ್ ವಿಲ್ ಬಿಕಮ್ ಪ್ರೆಸೆಂಟೇಬಲ್. ಅಂದರೆ ನೀವು ಅಲ್ಲಿ ಒಳಗೆ ಹೋಗಿ ಕೂತ್ಕೊಂಡು ಫೈಟ್ ಮಾಡ್ಬೋದು ಅಂತ. ಇದನ್ನೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಬೆಳಗ್ಗೆ ಆಗ್ತಾ ಇದೆ. ನಾನು ತಿರುಗಿ ನೋಡ್ತಾ ಇದ್ದೀನಿ 2 ಬಂಕರ್ ಆಕ್ಯುಪೈ ಆಗಿದ್ದೇನೋ ಇಲ್ಲ ಅಂತ. ತಿರುಗಿ ನೋಡ್ತಿದ್ದಂಗೆ ನನಗೆ ಏನು ಕಾಣುತ್ತೋ ಅಂದರೆ ನಮ್ಮ ಯೂನಿಫಾರ್ಮ್ ಹಾಕ್ಕೊಂಡಂಥ ಒಬ್ಬ ವ್ಯಕ್ತಿ ಮುಖ ಕೆಳಗೆ ಮಾಡಿ ಬಿದ್ದುಬಿಟ್ಟಿದ್ದಾನೆ. ಕೈ ಯಾವುದೋ ಥರ ಟ್ವಿಸ್ಟ್ ಆಗಿದೆ, ಕಾಲು ಯಾವುದೋ ಥರ ಟ್ವಿಸ್ಟ್ ಆಗಿಬಿಟ್ಟಿದೆ. ನನ್ನ ತಲೆ ಹೇಳ್ತಾ ಇದೆ ಅವ್ನು ಬದುಕಿಲ್ಲ ಅಂತ, ಬಟ್ ಹೃದಯ ಹೇಳ್ತಿದ್ದೆ ದೇವ್ರೆ ಅವ್ನು ಬದುಕಿರಲಿ, ಹೇಗಾದರೂ ಮಾಡಿ ಕೆಳಗೆ ಕಳಿಸಿ ಟ್ರೀಟ್ಮೆಂಟ್ ಕೊಡ್ಸೋಣ ಅಂತ ಬರ್ತೀನಿ ಅವನ ಹತ್ರ. ಬಂದ ಅವನನ್ನು ಟಿಲ್ಟ್ ಮಾಡ್ತೀನಿ, ಹಿಂಗೆ ಶ್ಯಾಮ್ ಸಿಂಗ್ ತಿರ್ಕೊಂಡ್ಬಿಟ್ಟಿದ್ದಾನೆ. ಸೊ ಇಟ್ ಈಸ್ ಲುಕ್ ಅಟ್ ದ ಐರನಿ ಆಫ್ ದ ಸಿಚುವೇಶನ್. ಹಿ ವಾಸ್ ಮೈ ಬಡಿ 6 months ಬ್ಯಾಕ್. ಕ್ಯಾಪ್ಟನ್ ನವೀನ್ ನಾಗಪ್ಪ ಯಾರು, ಶ್ಯಾಮ್ ಸಿಂಗ್ ಯಾರೋ, ಒಬ್ರಿಗೊಬ್ಬರು ಮುಖ ನೋಡೋದಿರಲಿ, ಪರಿಚಯ ಇರೋದಿರಲಿ, ಹೆಸರು ಕೂಡ ಕೇಳಿರಲಿಲ್ಲ. But within a span of 6 months, he didn't want to let me go into the battlefield alone since he was my buddy. He came there, in spite of having a choice, he made the ultimate sacrifice. This is camaraderie for you, ladies and gentlemen. This is camaraderie in the Indian Army. Being ಒಬ್ಬ ಸೈನ್ಯದ ಅಧಿಕಾರಿಯಾಗಿ ಐ ಕುಡಂಟ್ ಶೆಡ್ ಅ ಟಿಯರ್, ಬಿಕಾಸ್ ನಾನೇನಾದರೂ ಅಳ್ಕೊಂತ ಕೂತ್ಕೊಂಡ್ಬಿಟ್ರೆ, ಟೀಮ್ ಲೀಡರ್ ಆಗಿ ಅಳ್ಕೊಂತ ಕೂತ್ಕೊಂಡ್ರೆ 100 ಜನ ನನ್ನ ನೋಡ್ತಾ ಇದ್ದಾರೆ, 100 ಜನ ನಮ್ಮ ಸೈನಿಕರು ನೋಡ್ತಾ ಇದ್ದಾರೆ, ಯುದ್ಧ ಮಾಡೋ ಹುಮ್ಮಸ್ಸನ್ನು ಎಲ್ಲಿ ಕಳ್ಕೊಂತಾರೆ ಅಂದರೆ ಐ ಕುಡಂಟ್ ಶೆಡ್ ಅ ಟಿಯರ್ ಆಲ್ಸೋ. ಐ ಹ್ಯಾಡ್ ಟು ಬೈಟ್ ಮೈ ಜಾಕೆಟ್ ಫಾರ್ ಅ ಲಾಂಗ್ ಟೈಮ್ ಸೊ ದ್ಯಾಟ್ ಐ ಸ್ಟಾಪ್ ಮೈ ಟಿಯರ್ಸ್. ಯುದ್ಧದ ಸಂದರ್ಭದಲ್ಲಿ ಇದೆಲ್ಲ ನಡೀತಾನೆ ಇರುತ್ತೆ. ಅವನನ್ನು ಶ್ಯಾಮ್ ಸಿಂಗನ ಬಾಡಿನ ಕೆಳಗೆ ಕಳಿಸ್ತೀವಿ, ಆಮೇಲೆ ಯುದ್ಧವನ್ನು ಮುಂದುವರಿಸ್ತೀವಿ. ಫಾರ್ ಅಸ್ ಎವ್ರಿ ಇಂಚ್ ಆಫ್ ದ ಟೆರಿಟರಿ ಅಂತೀವಲ್ಲ, ಒಂದೊಂದು ಇಂಚು ಕೂಡ ಇಂಪಾರ್ಟೆಂಟ್. ಒಂದು ಬಂಡೆಗಳಿಂದ ಇನ್ನೊಂದು ಬಂಡೆಗಳಿಗೆ ಹೋಗ್ತಾ ಇದ್ದೀವಿ, ಒಂದು ಬಂಕರ್ನ ಆಕ್ಯುಪೈ ಮಾಡ್ಕೊತಿದ್ದೀವಿ, ಒಂದು ಸಂಘಟನೆ ಆಕ್ಯುಪೈ ಮಾಡ್ಕೊತಿದ್ವಿ ಅಂದರೆ ವಿ ಆರ್ ಇಂಚಿಂಗ್ ಕ್ಲೋಸರ್ ಟುವರ್ಡ್ಸ್ ದ ಫೈನಲ್ ಆಬ್ಜೆಕ್ಟಿವ್ ಅಂತ. ಈ ಥರ ಮಾಡ್ತಾ ಇರಬೇಕಾದ್ರೆ 5ನೇ ತಾರೀಕು ಇಡೀ ದಿನ ಯುದ್ಧ ಆಗುತ್ತೆ, 5ನೇ ತಾರೀಕು ರಾತ್ರಿ ಯುದ್ಧ ಆಗುತ್ತೆ, 6ನೇ ತಾರೀಕು ಮಧ್ಯಾಹ್ನದವರೆಗೂ ಯುದ್ಧ ನಡೀತಾನೆ ಇದೆ. 6ನೇ ತಾರೀಕು ಮಧ್ಯಾಹ್ನ ನಮ್ಮ ಕಮಾಂಡಿಂಗ್ ಆಫೀಸರ್ ಬಂದು ಒಂದು ರೇಡಿಯೋ ಸೆಟ್ಟಲ್ಲಿ ಮೆಸೇಜ್ ಕೊಡ್ತಾರೆ, ನವೀನ್ ನೀವು 4ನೇ ತಾರೀಕು ಮಧ್ಯಾಹ್ನ ಊಟ ಮಾಡಿದ್ರಿ, ಇವಾಗ 6ನೇ ತಾರೀಕು ಮಧ್ಯಾಹ್ನ ಆಗಿದೆ, ನಿಮ್ಗೇನಾದರೂ ಊಟಕ್ಕೆ ಕಳಿಸ್ಕೊಡ್ಲಾ ಅಂತ. ಸೊ ಐ ಹ್ಯಾಡ್ ಟು ಟೆಲ್ ಹಿಮ್ ಬ್ಯಾಕ್. ಅಂದರೆ 48 hours ಹೋರಾಡ್ತಾ ನಮ್ಮಲ್ಲಿದ್ದಂಥ ಎಷ್ಟನ್ನು ಕ್ಯಾರಿ ಮಾಡಿರ್ತೀರ ಗುಂಡು ಮದ್ದುಗಳನ್ನ, ದ ಆರ್ಮ್ಸ್ ಆ್ಯಂಡ್ ಸ್ಪೇರ್ ಅಮ್ಯುನಿಷನ್ ವಾಟ್ ಯು ಆರ್ ಕ್ಯಾರಿಂಗ್ ಯು ವಿಲ್ ಗ್ರಾಜುಲಿ ಗೆಟ್ ಎಕ್ಸ್ಪೆಂಡೆಡ್. ಅದಾಗಬೇಕಾದ್ರೆ ಕಡಿಮೆ ಆಗ್ತಾ ಬರ್ತಾ ಇದೆ. ಅದಕ್ಕೆ ನಾನು ಮತ್ತೆ ರೇಡಿಯೋ ಸೆಟ್ಟಲ್ಲಿ ಹೋಗಿ ಹೇಳ್ತೀನಿ, ಸರ್ ನೀವು ಊಟದ ಚಿಂತೆ ಬಿಟ್ಬಿಡಿ, ಬಿಕಾಸ್ ಐ ನ್ಯೂ ಊಟ ಬರಬೇಕಂದ್ರೆ ಬೆಟ್ಟದ ಫುಲ್ ಕೆಳಗಡೆಯಿಂದ ಬರಬೇಕು. ಆದರೆ ಅಮ್ಯುನಿಷನ್ ಬರಬೇಕಂದ್ರೆ ಮಧ್ಯೆ ಅಮ್ಯುನಿಷನ್ ಡಂಪ್ ಮಾಡ್ಕೊಂಡಿರ್ತೀವಿ, ನಾವು ಎಲ್ಲಾದರೂ ಸ್ಟೋರ್ ಮಾಡ್ಕೊಂಡಿರ್ತೀವಿ, ಅಲ್ಲಿಂದ ಅದನ್ನು ಪಂಪ್ ಮಾಡಬೇಕು. ಸೊ ಇಟ್ ಈಸ್ ಈಸಿ ಟು ಗೆಟ್ ದ ಅಮ್ಯುನಿಷನ್. ಸೊ ಅದಕ್ಕೆ ನಾನು ಮತ್ತೆ ಮೆಸೇಜ್ ಕೊಡ್ತೀನಿ, ಊಟದ ಚಿಂತೆ ಬಿಟ್ಬಿಡಿ, ಅಮ್ಯುನಿಷನ್ ಕಡಿಮೆ ಆಗ್ತಿದೆ, ಅಮ್ಯುನಿಷನ್ ಕಳಿಸ್ಕೊಡಿ. ಸೊ ಯು ವುಡ್ ಬಿ ವಂಡರಿಂಗ್ ಕಿ ಹೌ ಡಿಡ್ ವಿ ಸರ್ವೈವ್ ಅಂತ. ಟ್ರಸ್ಟ್ ಮೀ ವೆನ್ ಐ ಸೇ ದಿಸ್, ಜುಲೈ ತಿಂಗಳಲ್ಲಿ ಹಿಮ ಇರುತ್ತೆ, ಹಿಮದ ಮೇಲಿನ ಭಾಗ ಆಬ್ವಿಯಸ್ಲಿ ನೀವು ಅದರ ಮೇಲೆ ಓಡಾಡಿದ್ದೀರಾ, ಅದರ ಮೇಲೆ ಶೆಲ್ಲಿಂಗ್ ಆಗಿರುತ್ತೆ, ಫುಲ್ ಕಪ್ಪಾಗಿ ಹೋಗಿರುತ್ತೆ, ಯಾರಾದರೂ ಗುಂಡು ತಗಲಿದ್ರೆ ಗಲೀಜಾಗಿ ಹೋಗಿರುತ್ತೆ ಆಬ್ವಿಯಸ್ಲಿ. ಅದನ್ನು ಮೇಲಿನ ಭಾಗ ಎಲ್ಲ ತೆಗಿತಾ ಇದ್ವಿ, ಕೆಳಗಿನ ಭಾಗ ರಿಲೇಟಿವ್ಲಿ ಫ್ರೆಶ್ ಏನಿರ್ತಿತ್ತೋ ಅದನ್ನು ಬಾಯಲ್ಲಿ ಹಾಕ್ಕೊತಾ ಇದ್ವಿ. ಸೊ ಜಸ್ಟ್ ಟು ಗೆಟ್ ಅ ಫೀಲ್ ಹೌದು ನಮ್ಮ ಹೊಟ್ಟೆಯಲ್ಲೂ ಏನೋ ಹೋಗಿದೆ ಅಂತ.
ನನಗೆ ಯಾವಾಗ ಮೆಸೇಜ್ ಕೊಟ್ಟನಲ್ಲ ಈ ಥರ ಅಮ್ಯುನೇಷನ್ ಕಡಿಮೆ ಆಗ್ತಾ ಇದೆ ಅಂತ, ಅವಾಗ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರು ಬಂದು ಜಾಯ್ನ್ ಆಗ್ತಾರೆ. ಅಲ್ಲಿಂದ ನಮಗೆ ಇಟ್ಸ್ ಅ ನ್ಯೂ ವೇವ್ ಆಫ್ ಎಂಥೂಸಿಯಾಸಮ್ ಅಂತ ಹೇಳ್ತೀವಲ್ಲ, ಅಲ್ಲಿಂದ ಮತ್ತೆ ಯುದ್ಧವನ್ನು ಮುಂದುವರಿಸ್ತೀವಿ. 7th early morning ಸ್ಟ್ರೇಟ್ ಅವೇ ಬರ್ತೀನಿ. 7th early morning ಎಲ್ಲಿವರೆಗೂ ಹೋಗಿದ್ವಿ ಅಂದರೆ, ಇನ್ನು ಒಂದೇ ಒಂದು ಬಂಕರ್ ಉಳ್ಕೊಂಡಿದೆ, ಅದನ್ನು ಗೆದ್ದರೆ ನಾವು 4875 ಗೆದ್ದಾಗುತ್ತೆ. ನನ್ನ ಕೈಲಿ ಒಂದು AK-47 ಇದೆ, ನಾನೊಂದು ಬಂಕರ್ಲಿ ಕೂತ್ಕೊಂಡಿದ್ದೀನಿ. ನನ್ನ ಬಲಭಾಗದಲ್ಲಿ ರೈಟ್ ಸೈಡಲ್ಲಿ ಇಟ್ಸ್ ಅ ಬಿಗ್ ಬೌಲ್ಡರ್ ಆ ಕಡೆ ಪಾಕಿಸ್ತಾನದ ಕೊನೆ ಪೋಸ್ಟ್ ಇದೆ. ನಂಗೆ ಯಾವಾಗ ಅವಕಾಶ ಸಿಗುತ್ತೋ ಅವಾಗ ಫೈರ್ ಮಾಡ್ತಾ ಇದ್ದೀನಿ, ಕೆಳಗೆ ಕುತ್ಕೊತಾ ಇದ್ದೀನಿ. 7th early morning 7 ಜುಲೈ early morning ಅವರೊಂದು ಹ್ಯಾಂಡ್ ಗ್ರೆನೇಡನ್ನು ಎಸಿತಾರೆ. ಆ ಹ್ಯಾಂಡ್ ಗ್ರೆನೇಡ್ ಬಂದು ನನ್ನ ಕಾಲ ಹತ್ರ ಬೀಳುತ್ತೆ. ನಾವು ಲೆಟ್ ಮಿ ಎಕ್ಸ್ಪ್ಲೇನ್ ಯು ಹೌ ಅ ಹ್ಯಾಂಡ್ ಗ್ರೆನೇಡ್ ವರ್ಕ್ಸ್. ಹ್ಯಾಂಡ್ ಗ್ರೆನೇಡ್ ಐ ಆಮ್ ಶೋರ್ ಕೂಡ ಮೂವಿದಲ್ಲೆಲ್ಲ ನೋಡಿರ್ಬೋದಲ್ಲ, ಪಿನ್ ತೆಗೆದು ಈ ಥರ ಎಸಿತಾರೆ. ಆ ಥರ ಒಂದು ಕೈ ಬಾಂಬ್ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಅದರ್ವೈಸ್ ಇಟ್ಸ್ ಕಾಲ್ಡ್ ಹ್ಯಾಂಡ್ ಗ್ರೆನೇಡ್ ಎಸಿತಾರೆ, ಅದು ಬಂದು ಕಾಲ ಹತ್ರ ಬೀಳುತ್ತೆ. ಸೊ ದ ಡಿಸೈನ್ ಆಫ್ ಅ ಹ್ಯಾಂಡ್ ಗ್ರೆನೇಡ್ ಇಸ್ ಯು ರಿಮೂವ್ ದ ಪಿನ್, ಲಾಬ್ ದ ಗ್ರೆನೇಡ್. ಅದನ್ನು ಲಾಬ್ ಆದ ತಕ್ಷಣ, ಎಸೆದ ತಕ್ಷಣ ಎಕ್ಸ್ಪ್ಲೋಡ್ ಆದರೆ ದ ಪರ್ಸನ್ ಇಸ್ ಲಾಬಿಂಗ್ ಇಟ್ ವಿಲ್ ಗೆಟ್ ಇಂಜೂರ್ಡ್. ಸೊ ಬೈ ಡಿಸೈನ್ ನೀವು ಪಿನ್ ತೆಗಿತೀರಾ, ಎಸಿತೀರಾ, ಅಲ್ಲೋಗಿ ಬೀಳುತ್ತೆ, ಒಂದು 3-4 ಸೆಕೆಂಡ್ಸ್ ನಂತರ ಬ್ಲಾಸ್ಟ್ ಆಗುತ್ತೆ. 4 ಸೆಕೆಂಡ್ಸ್ ಟೈಮ್ ಲ್ಯಾಗ್ ಇರ್ತದೆ, 4 ಸೆಕೆಂಡ್ಸ್ ನಂತರ ಬ್ಲಾಸ್ಟ್ ಆಗುತ್ತೆ. ಸೊ ದಟ್ ಮ್ಯಾಕ್ಸಿಮಮ್ ಇಂಪ್ಯಾಕ್ಟ್, ಮ್ಯಾಕ್ಸಿಮಮ್ ಕ್ಯಾಶುಯಾಲಿಟಿ ಈಸ್ ಕಾಸ್ಡ್. ಅದರ ಕಿಲ್ಲಿಂಗ್ ರೇಡಿಯಸ್ ಅಂತ ಹೇಳ್ತೀವಿ. ಗ್ರೆನೇಡ್ ಇಲ್ಲಿ ಏನಾದರೂ ಸಿಡಿದ್ರೆ ಅಕ್ಕಪಕ್ಕ ಇದ್ದಂಥ ಸುಮಾರು 5ರಿಂದ 10 ಮೀಟರ್, ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ಗ್ರೆನೇಡ್, ಕನ್ಸ್ಟೆಂಟ್ ಸ್ಪೇಸ್, 5ರಿಂದ 10 ಮೀಟರ್ ಏನಾದರೂ ಇದ್ದರೆ ಅದರೆಲ್ಲ ಚಿದ್ರೆ ಆಗುತ್ತೆ. ಅಂಥ ಒಂದು ಗ್ರೆನೇಡ್ ಬಂದು ನನ್ನ ಕಾಲ ಹತ್ರ ಬೀಳುತ್ತೆ. ನಾನು ಎದ್ದು ಓಡ್ಲಿಕ್ಕಾಗಲ್ಲ, ಯಾಕಂದರೆ ಅವರು ಮೇಲೆ ಕುತ್ಕೊಂಡಿದ್ದಾರೆ. ದೇ ವಿಲ್ ಬಿ ಅಬ್ಸರ್ವಿಂಗ್, ಕುಚ್ ಹರ್ಕತ್ ಹೋಗಾ, ಗ್ರೆನೇಡ್ ಫೇಕಾ ಹೈ, ಕೊಯ್ ಭಾಗೇಗಾ ತೋ ಗೋಲಿ ಮಾರ್ ದೇಂಗೆ. ದೇ ಆರ್ ವೇಟಿಂಗ್ ಫಾರ್ ದಟ್ ಅಪರ್ಚುನಿಟಿ. ಅದು ಎಲ್ ಶೇಪ್ ಬಂಕರ್ ಇದೆ. ನಾನು ಒಂದು ಕಡೆ ಕುತ್ಕೊಂಡಿದ್ರೆ, ನನ್ನ ಇಬ್ಬರು ಜವಾನ್ಸ್ ಆ ಕಡೆ ಕುತ್ಕೊಂಡಿದ್ದಾರೆ. ಆ ನನ್ನ ಕಾಲಿಂದ ಆ ಗ್ರೆನೇಡನ್ನು ಅವ್ರ ಕಡೆ ಹೇಗೆ ಓದಲಿ? ಮೈ ಕಾನ್ಷಿಯಸ್ ವಿಲ್ ನಾಟ್ ಪರ್ಮಿಟ್. ಸೊ ಐ ಹ್ಯಾಡ್ ಓನ್ಲಿ ಒನ್ ಆಪ್ಷನ್. ನನಗೆ ಗೊತ್ತಿತ್ತು ಅದಕ್ಕೆ 4 ಸೆಕೆಂಡ್ ಟೈಮ್ ಲಾಗಿದೆ ಅಂತ. ಅದನ್ನು ಎತ್ಕೊಂಡೆ ವಾಪಸ್ ಎಸಲಿಕ್ಕೆ ಹೋದೆ. ನಾವು ಇಮ್ಯಾಜಿನ್ ಮಾಡಿ, ನೀವು ಹಬ್ಬದಲ್ಲಿ ಯಾವುದಾದ್ರೂ ಪಟಾಕಿ ಹೊಡಿತೀರ ಅಂದರೆ ಎಷ್ಟು ದೂರ ಓಡೋಗ್ತೀರ. ಬಟ್ ಅ ಲೈವ್ ಗ್ರೆನೇಡ್ ವಿತ್ ಅ ಕಿಲ್ಲಿಂಗ್ ರೇಡಿಯಸ್ ಆಫ್ 5 to 10 meters, ಐ ಹ್ಯಾಡ್ ಟು ಪಿಕ್ ಇಟ್ ಅಪ್ ಆ್ಯಂಡ್ ಟ್ರೈ ಟು ಲಾಬ್ ಇಟ್ ಬ್ಯಾಕ್. ಯು ಆಲ್ ವಿಲ್ ಅಪ್ರಿಷಿಯೇಟ್. ನೀವು ಏನಾದರೂ ಒಂದು ಕಲ್ಲನ್ನು, ಒಂದು ಚೆಂಡನ್ನು ಎಸಿಬೇಕಂತಂದರೆ, ಒಂದು ಚೆಂಡನ್ನು ಎಸಿಬೇಕಂತಂದರೆ ಯು ನೀಡ್ ಅ ಪ್ರಾಪರ್ ಸ್ವಿಂಗ್, ರೈಟ್? ಆ ಸ್ವಿಂಗ್ ಮಾಡಿದ್ರೆ ತಾನೇ ಅದು ದೂರ ಹೋಗೋದು. ಬಟ್ ನಾನೊಂದು ಚಿಕ್ಕ ಜಗದಲ್ಲಿ ಕುಂತಿದ್ದೆ, ಹಾಗಾಗಿ ನಂಗೆ ಪ್ರಾಪರ್ ಸ್ವಿಂಗ್ ಸಿಗಲಿಲ್ಲ. ಎತ್ಕೊಂಡು ವಾಪಸ್ ಎಸಲಿಕ್ಕೆ ಹೋದೆ. ಬಟ್ ಅನ್ಫಾರ್ಚುನೇಟ್ಲಿ ಹಿಟ್ ದ ಬೌಲ್ಡರ್, ರೋಲ್ಡ್ ಬ್ಯಾಕ್, ಮತ್ತೆ ನನ್ನ ಕಾಲ ಹತ್ರ ಬಂದುಬಿತ್ತು. ಪ್ರಾಬ್ಲಿ ಒಂದು 4 ಸೆಕೆಂಡ್ದಲ್ಲಿ ಒಂದು 2-3 ಸೆಕೆಂಡ್ ಕಳ್ಕೊಂಡ್ಬಿಡ್ತೀನಿ. ಜಸ್ಟ್ 1 more second ಟು ಗೋ. ಲೇಡೀಸ್ ಜೆಂಟಲ್ಮೆನ್, ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಆಮ್ ನಾಟ್ ಡ್ರಮಟೈಸಿಂಗ್ ಎನಿಥಿಂಗ್, ಐ ಆಮ್ ನಾಟ್ ಬಣ್ಣಿಸಿ ವರ್ಣಿಸಿ ಏನು ಹೇಳ್ತಾ ಇಲ್ಲ. ಸಾವನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಆ ಗ್ರೆನೇಡ್ ಹೆಂಗೆ ಬಡಿತು, ಹೆಂಗೆ ಬಿತ್ತು, ಹೆಂಗೆ ಬಂತು, ಸ್ಟಾಪ್ ಆಯಿತು, ಹೆಂಗೆ ಸೌಂಡ್ ಮಾಡ್ತು, ಐ ರಿಮೆಂಬರ್ ಎವ್ರಿಥಿಂಗ್ ವೆರಿ ಕ್ಲಿಯರ್ಲಿ. ಐ ಹ್ಯಾವ್ ಸೀನ್ ಸಾವನ್ನ ತುಂಬ ಹತ್ತಿರದಿಂದ ನೋಡಿ. ನಿಮ್ಗೆ ಅನಿಸ್ಬೋದು 1 ಸೆಕೆಂಡಲ್ಲಿ ಏನಾಗುತ್ತೆ ಅಂದರೆ, ಇನ್ ಅ ಮ್ಯಾಟರ್ ಆಫ್ ಲೈಫ್ ಆ್ಯಂಡ್ ಡೆತ್, ಎವ್ರಿ ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡ್, ಎವ್ರಿ ಮೂಮೆಂಟ್ ಮ್ಯಾಟರ್ಸ್. ಆ ಒಂದು 2 ಸೆಕೆಂಡ್ ಸಮಯದಲ್ಲಿ ಇಟ್ ವಾಸ್ ಲೈಕ್ ಎವ್ರಿಥಿಂಗ್ ಸ್ಟಾರ್ಟೆಡ್ ಫ್ಲಾಶಿಂಗ್ ಇನ್ ಫ್ರಂಟ್ ಆಫ್ ಮೈ ಐಸ್, ರೈಟ್ ಫ್ರಮ್ ನನ್ನ ಬಾಲ್ಯ ಇರ್ಬೋದು, ನನ್ನ ಸ್ಕೂಲು, ನನ್ನ ಕಾಲೇಜ್, ನಮ್ಮ ತಂದೆ ತಾಯಿ ಮುಖ ಎಲ್ಲ ಬಂದು ಒಂದು ಸಲ ಫ್ಲಾಶ್ ಆದಂಗೆ ಆಯ್ತು. ನಾನು ಅನ್ಕೊತಾ ಇದ್ದೀನಿ, ನಾನು ಹೀಗೆ ಕೂತ್ಕೊಂಡಾಗ ನಾನು ಒಬ್ವಿಯಸ್ಲಿ ಗ್ರೆನೇಡ್ ಬ್ಲಾಸ್ಟ್ ಆದ್ರೆ ನಾನು ಸಾಯ್ತೀನಿ. ಅದು ನನ್ನ ತಂದೆ ತಾಯಿ ಗೊತ್ತಾದ ತಕ್ಷಣ ಅವ್ರು ದುಃಖ ಆಗೇ ಆಗುತ್ತೆ. ಬಟ್ ಇಮ್ಯಾಜಿನ್ ಮಾಡಿ, ನಾನು ಹೀಗೆ ಏನಾದರೂ ಕೂತ್ಕೊಂಡೆ, ಗ್ರೆನೇಡ್ ಸಿಡಿದ್ರೆ ಮೇಲಿನ ಭಾಗ ಎಲ್ಲ ಛಿದ್ರೆ ಆದರೆ ಮನೆಗೆ ವಾಪಸ್ ನವೀನ್ ಅಂತ ಏನನ್ನ ಕಳಿಸ್ತಾರೆ. ಎಲ್ಲೋ ಬಿದ್ದಂಥ ಒಂದಿಷ್ಟು ಎಲುಬು ತುಂಡುಗಳನ್ನು, ಮಸಲ್ ತುಂಡುಗಳನ್ನು ಗೋಣಿಚೀಲದಲ್ಲಿ ಹಾಕಿ ಮನೆಗೆ ಕಳಿಸಿದ್ರೆ, ವಿಲ್ ಮೈ ಪೇರೆಂಟ್ಸ್ ಎವರ್ ಎಕ್ಸ್ಕ್ಯೂಸ್ ಮೀ? ಅವ್ರ ಕೊನೆ ಪಕ್ಷ ನನ್ನೊಂದು ಮುಖ ನೋಡೋ ಅವಕಾಶ ಮಾಡಿಕೊಡ್ಬೋದಾ ದೇವ್ರೆ ಅಂತಂದು ಐ ಜಸ್ಟ್ ಹ್ಯಾಡ್ ಒನ್ ಪ್ರೇಯರ್ ಇನ್ ಮೈ ಲೈಫ್, ಲೆಟ್ ಮೈ ಫೇಸ್ ಬಿ ಇಂಟ್ಯಾಕ್ಟ್ ಸೊ ದ್ಯಾಟ್ ಮೈ ಪೇರೆಂಟ್ಸ್ ವಿಲ್ ಗೆಟ್ ಟು ಸಿ ಮೈ ಫೇಸ್ ಫಾರ್ ದ ಲಾಸ್ಟ್ ಟೈಮ್ ಅಂದ್ಕೊಂಡು, ಆ ಬಂಡೆಗಲ್ಲು ಮತ್ತು ಬಂಕರ್ ಮಧ್ಯೆ ಒಂದು ಸಣ್ಣ ಕ್ರಿವೈಸ್ ಓಪನಿಂಗ್ ಇತ್ತು, ಅಲ್ಲಿ ಜಂಪ್ ಮಾಡಿದೆ. ಆ ಓಪನಿಂಗ್ ಸಣ್ಣ ಇರೋದ್ರಿಂದ ಮೇಲಿನ ಭಾಗ ಏನೈತಲ್ಲ, ಆ ಬಂಡೆಗಲ್ ಹಿಂದೋಯ್ತು, ಕಾಲು ಎಕ್ಸ್ಪೋಸ್ ಆಯಿತು ಆ್ಯಂಡ್ ದ ಗ್ರೆನೇಡ್ ಟುಕ್ ಆಫ್. ನೀವೇನಾದರೂ ಒಂದು ನೋವಾದರೆ, ಒಂದು ಪಿನ್ ಚುಚ್ಚಿದ್ರೆ, ಇಲ್ಲ ಬಿದ್ದರೆ, ಇಲ್ಲ ಬಿಸಿ ಪಾತ್ರೆ ಮುಟ್ಟಿದ್ರೆ, ಇಮಿಡಿಯೇಟ್ಲಿ ದ ಪೇನ್ ರೀಚಸ್ ದ ಬ್ರೈನ್ ಆ್ಯಂಡ್ ಯು ವಿಡ್ರಾ. ಬಟ್ ಗ್ರೆನೇಡ್ ಸಿಡಿದಾಗ ಹೇಗಾಗುತ್ತೆ ಅಂದರೆ, ಐ ವಾಸ್ ಇನ್ ಅ ಸ್ಟೇಟ್ ಆಫ್ ಐ ವಾಸ್ ನಾಟ್ ಇವನ್ ಅವೇರ್ ವೆದರ್ ಐ ಆಮ್ ಡೆಡ್, ವೆದರ್ ಐ ಆಮ್ ಅಲೈವ್, ಬದುಕಿದ್ದೀನೋ ಸತ್ತಿದ್ದೀನೋ ಏನೂ ಗೊತ್ತಾಗ್ತಾ ಇಲ್ಲ. ಕಿವಿಯಲ್ಲಿ ಗುಯ್ಗುಟ್ಟ ಸೌಂಡ್ ಬರ್ತಾ ಇದೆ, ಡಸ್ಟ್ ಆಗಿಬಿಟ್ಟಿದೆ ಎಲ್ಲ ಕಡೆ, ಆ ಬಂಕರ್ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ, ಸ್ಮೆಲ್ ಆಫ್ ಕಾರ್ಡೈಟ್ ಅಂತ ಹೇಳ್ತೀವಲ್ಲ, ಸ್ಮೆಲ್ ಆಫ್ ಬರ್ನ್ಡ್ ಫ್ಲೆಶ್ ಎಲ್ಲ ಇದೆ. ಒಂದು 15 ಸೆಕೆಂಡ್ ನಂತರ ನನಗೆ ಏನೋ ಒಂಥರ ರಿಲೈಸ್ ಆಗ್ತಿದೆ. ಏನು ಅಂತಂದರೆ, ಪಾಕಿಸ್ತಾನದವ್ರು ಕೌಂಟರ್ ಅಟ್ಯಾಕನ್ನು ಲಾಂಚ್ ಮಾಡಿದ್ದಾರೆ, ನಮ್ಮ ಹತ್ರ ಓಡಿ ಬರ್ತಾ ಇದ್ದಾರೆ. ಆ ಒಂದು 15 seconds ಲೇಟರ್ ನನಗೆ ನೋಡ್ತಾ ಇದ್ದೀನಿ, ಮಂಜಲ್ಲಿ ಕಾಣ್ತಾ ಇದೆ, ನಮ್ಮ ಯೂನಿಫಾರ್ಮ್ ಹಾಕ್ಕೊಂಡಂಥ ಒಬ್ಬ ವ್ಯಕ್ತಿ ಓಡಿ ಬರ್ತಾ ಇದ್ದಾರೆ. ಅವರು ಪಾಕಿಸ್ತಾನದ ಹತ್ರ ಫೈರ್ ಮಾಡ್ತಾ ಓಡಿ ಬರ್ತಾ ಇದ್ದಾರೆ. ಬಂದು ಎದುರಿಗೆ ನಿಂತ್ಕೊಂತಾರೆ. ದ ಫಸ್ಟ್ ಥಿಂಗ್, ಮೊದಲನೇ ಸೆಂಟೆನ್ಸನ್ನು ನಾನು ಕೇಳಿದ್ರೆ ಅಂದರೆ, ನನ್ನ ಫುಲ್ ಹೆಸರು ನವೀನ್ ಅಣಬೇರು ನಗಪ್ಪ ಅಂತ. ನನ್ನ ಯೂನಿಟಲ್ಲಿ ಅಣಬೇರೋದು ಅಣ್ಣ ಅಂತ ಕರಿತಾ ಇದ್ದಾರೆ ನನಗೆ. ಅವ್ರು ಬಂದು ಎದುರಿಗೆ ನಿಂತ್ಕೊಂಡು ಅಣ್ಣ ತು ಡರ್ನಾ ನೈ ಮೈ ಆಗ್ಯಾವ ಅಂತಂದ್ರೆ, ಕಣ್ಣು ಬಿಟ್ಟು ನೋಡಿದ್ರೆ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವ್ರು ಎದುರಿಗೆ ನಿಂತ್ಕೊಂಡಿದ್ದಾರೆ. ಅವಾಗ ಅನ್ನಿಸ್ತು ನನಗೆ,
ದ್ಯಾಟ್ ಈಸ್ ಅ ಟೈಮ್ ಐ ರಿಯಲೈಸ್ ಹೌದು ನಾನು ಇನ್ನೂ ಬದುಕಿದ್ದೀನಿ ಅಂತ. ಅವಾಗ ಅನಿಸ್ತು ನನಗೆ, ನಾನು ನವೀನ್ ನೀನು ಇನ್ನೂವರೆಗೂ ಬದುಕಿದ್ದೀನಿ, ಇಲ್ಲಿವರೆಗೂ ಸತ್ತಿಲ್ಲ ಅಂದರೆ ಇನ್ನು ಮೇಲೂ ಕೂಡ ಸಾಯಲ್ಲ ಅಂದ್ಕೊಂಡೆ. ನನ್ನ ಎಡಭಾಗದಲ್ಲಿ AK-47 ಬಿದ್ದಿತ್ತು, ಎತ್ಕೊಂಡೆ ಫೈರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಜವಾನ್ಸ್ಗೂ ಗೊತ್ತಿತ್ತು ನವೀನ್ ಸಾಬ್ಗೂ ಪೆಟ್ಟು ಬಿದ್ದಿದೆ ಅಂತ. ಅವರೂ ಕೂಡ ಫೈರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೇಗೋ ಮಾಡಿ ಆ ಕೌಂಟರ್ ಅಟ್ಯಾಕನ್ನು ಸ್ಟಾಲ್ ಮಾಡ್ತೀವಿ, ತಡಿತೀವಿ ಕೌಂಟರ್ ಅಟ್ಯಾಕನ್ನು. ಆವಾಗ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ನನ್ನ ಎರಡೂ ಕಾಲಿಗೆ ಪೆಟ್ಟು ಬಿದ್ದಿದೆ, ಎದ್ದಳಕ್ಕಾಗಲ್ಲ, ನಿಂದಿರೋಕ್ಕಾಗಲ್ಲ. ಕೈ ಹಿಡಿದು ಹೇಳ್ತಾರೆ, ಸುಮಾರು ಒಂದು 15 ಮೀಟರ್ ಕೆಳಗಡೆ ಕರ್ಕೊಂಡೋಗಿ ನೀನು ಕೆಳಗಡೆ ಹೋಗಿ ಟ್ರೀಟ್ಮೆಂಟ್ ತಗೋ, ನಾನು ಯುದ್ಧವನ್ನು ಮುಂದುವರಿಸ್ತೀನಿ ಅಂತ ಹೇಳ್ತಾರೆ. ಶೇರ್ಷಾ ಮೂವಿ ಬಗ್ಗೆ ಆಗಲೇ ಚರ್ಚೆ ಆಯಿತು. ಎಷ್ಟು ಜನ ಶೇರ್ಷಾ ಮೂವಿ ನೋಡಿದ್ದೀರಾ? ಇದರಲ್ಲಿ ಕ್ವೈಟ್ ಸೈಜಬಲ್ ನಂಬರ್ಸ್ ಜನ ನೋಡಿದಿರಾ. ಶೇರ್ಷಾ ಮೂವಿಯಲ್ಲಿ ದಿಸ್ ಸೀನ್ ಹ್ಯಾಸ್ ಬಿನ್ ಕ್ಯಾಪ್ಚರ್ಡ್ ವೆರಿನ್ ಐ ಗೆಟ್ ಇಂಜೋರ್ಡ್. ನಂಗೆ ಗ್ರೆನೇಡ್ ನನ್ನ ಬಂಕರಲ್ಲಿ ಎಸಿತಾರೆ. ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವ್ರು ರೆಸ್ಕ್ಯೂ ಮಾಡ್ತಾರೆ. ರೆಸ್ಕ್ಯೂ ಮಾಡಿ ನನ್ನ ಕೆಳಗೆ ಹೋಗಿ ಟ್ರೀಟ್ಮೆಂಟ್ ತೊಗೊತಾರೆ. ಐ ಆಮ್ ಟೆಲ್ಲಿಂಗ್ ಸರ್ ಮುಜೆ ನೀಚೆ ಮತ್ ಬೀಜೋ, ಮುಜೆ ಲಡ್ನಾ ಹೈ ಸರ್, ಮುಜೆ ಲಡ್ನಾ ಹೈ. ನನಗೆ ಇಲ್ಲೇ ಇರ್ತೀನಿ ಸರ್, ನಾನು ಹೋರಾಡ್ತೀನಿ ಅಂತ ಹೇಳ್ತಿದ್ದೀನಿ. ಯುನೋ ವೆನ್ ಐ ಲುಕ್ ಬ್ಯಾಕ್ ಆ್ಯಂಡ್ ಸಿ ವಾಟ್ ವಾಸ್ ಆಫ್ ಮೈ ಯುಟಿಲಿಟಿ ದೇರ್. ನನಗೆ ಎರಡೂ ಕಾಲಿಗೆ ಪೆಟ್ಟು ಬಿದ್ದಿದೆ, ಎದ್ದಳಕ್ಕಾಗಲ್ಲ, ನಿಂದ್ರಕ್ಕಾಗಲ್ಲ. ವಾಟ್ ವುಡ್ ಐ ಹ್ಯಾವ್ ಕಾಂಟ್ರಿಬ್ಯೂಟೆಡ್? ಬಟ್ ದ ಫ್ಯಾಕ್ಟ್ ದ್ಯಾಟ್ ಐ ಹ್ಯಾಡ್ ಪ್ರಾಮಿಸ್ಡ್ ಮೈ ಮೆನ್, ನನ್ನ ಜವಾನ್ಸಿಗೆ ನಾನು ಪ್ರಾಮಿಸ್ ಮಾಡಿದೆ, ನನ್ನ ಟಾಸ್ಕ್ ಕಂಪ್ಲೀಟ್ ಆಗೋವರೆಗೂ, ಮಿಷನ್ ಅಕಂಪ್ಲಿಷ್ ಆಗೋದು, ಭಾರತದ ಬಾವುಟವನ್ನು 4875 ಮೇಲೆ ಹಾರಿಸೋವರೆಗೂ ನಾನು ವಾಪಸ್ ಬರಲ್ಲ ಅಂತ ಹೇಳಿದ್ನಲ್ಲ, ದ್ಯಾಟ್ ಈಸ್ ಪ್ರಿಸೈಸ್ಲಿ ದ ರೀಸನ್ ಐ ಡಿಂಟ್ ವಾಂಟ್ ಟು ಕಮ್ ಡೌನ್. ಐ ವಾಂಟೆಡ್ ಟು ಬಿ ದೇರ್. ಹೀ ಬೀಯಿಂಗ್ ಮೈ ಸೀನಿಯರ್, ಇಲ್ಲ ನೀನು ಕೆಳಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳೇಬೇಕು, ಇಲ್ಲ ಯು ವಿಲ್ ಬ್ಲೀಡ್ ಟು ಡೆತ್ ಅಂತ ಹೇಳಿದ್ರೆ, ರಕ್ತ ಸೋರ್ಸೋರು ಸಾಯ್ತೀಯ ನೀನು, ಇಟ್ಸ್ ಬೆಟರ್ ಯು ಗೋ ಆ್ಯಂಡ್ ಗೆಟ್ ಯುವರ್ ಸೆಲ್ಫ್ ಟ್ರೀಟೆಡ್ ಅಂತಂದ್ರೆ ಸರಿ ಅಂತಂದು ಆರ್ ಫಿಸ್ಟ್ ಮೆಟ್. ಹಿ ಗೇವ್ ಅ ಪ್ಯಾಟ್ ಆನ್ ಮೈ ಬ್ಯಾಕ್. ಹಿ ಸ್ಟಾರ್ಟೆಡ್ ರನ್ನಿಂಗ್ ಅಪ್ವರ್ಡ್ಸ್. ಐ ಸ್ಟಾರ್ಟೆಡ್ ಕ್ರಾಲಿಂಗ್ ಡೌನ್. 150 ಮೀಟರ್ ಕ್ರಾಲ್ ಮಾಡ್ಕೊಂಡು ಬಂದೆ. ಕ್ರಾಲ್ ಅಂದರೆ ದೇಹದ ಭಾರವನ್ನು ಎರಡೂ ಕಾಲಿಗೆ ಪೆಟ್ಟು ಬಿದ್ದೆ. ತವಳ್ತಾ ಬಂದೆ. ಬಂಡೆಗಲ್ಲಿ ಹಿಂದೆ ಕುತ್ಕೊಂಡೆ. ಕುತ್ಕೊಂಡು ಹಿಂತಿರುಗಿ ನೋಡಿದರೆ ನಾನು ಎಲ್ಲೆಲ್ಲಿಂದ ನನ್ನ ಬಾಡಿನ ಡ್ರ್ಯಾಗ್ ಮಾಡ್ಕೊಂಡ್ಬಂದಿನ ಅಲ್ಲಿದ್ದ ರಕ್ತದ ಮಾರ್ಕ್ಸ್ ಕಾಣ್ತಾ ಇದೆ. ಕಾಲು ಎಳ್ಕೊಂಡ್ಬಂದಿದ್ದು ಬಂಡೆಗಲ್ಲಿ ಹಿಂದೆ ಬಂದು ಕುತ್ಕೊಂಡು ನನ್ನ ಕಾಲು ಏನಾಗಿದೆ ಅಂತ ನೋಡಿಕೊಂಡ್ರೆ ರೈಟ್ ಸೈಡ್ ವಾಸ್ ಲಿಟರಲಿ ಡ್ಯಾಂಗ್ಲಿಂಗ್ ಲೈಕ್ ದಿಸ್. ನಾನು ಕಾಲು ಎತ್ತಿದ್ರೆ ಆ ಕಾಲಿಂದ ಕೆಳಗಿನ ಭಾಗ ಹಿಂಗೆ ಬೀಳ್ತಾ ಇದೆ. ಈಗ ಯಾರಾದರೂ ಒಂದು ಸ್ವಲ್ಪ ಪ್ರೆಷರ್ ಹಾಕಿ ಎಳೆದಿದ್ರೆ ಕಿತ್ಕೊಂಡ್ಬಂದುಬಿಡ್ತಿತ್ತು ಅವನು. ಆವಾಗ ನನ್ನ ಜವಾನ್ ಒಬ್ಬನು ಬರ್ತಾನೆ, ನನ್ನನ್ನು ಹೊತ್ಕೊಂಡು ಒಂದು ಬಂಡೆಗಲ್ಲಿಂದ ಇನ್ನೊಂದು ಬಂಡೆಗಲ್ಲಿ ಓಡ್ತಾ ಇದ್ದಾನೆ. ಹಿ ಹ್ಯಾಸ್ ಟು ನೋ ದ ಎಕ್ಸ್ಪೋಜರ್ ಟೈಮ್ ಹ್ಯಾಸ್ ಟು ಬಿ ದ ಲೀಸ್ಟ್ ಆ್ಯಸ್ ಪಾಸಿಬಲ್. ನೀವು ಜಾಸ್ತಿ ಹೊತ್ತು ಎಕ್ಸ್ಪೋಸ್ ಆದರೆ ಶೂಟ್ ಮಾಡ್ತಾರೆ. ಇವನು ಹೊತ್ಕೊಂಡಿದ್ದಾನೆ ಹಿಂಗೆ ಒಂದು ಬಂಡೆಗಲ್ಲಿಂದ ಇನ್ನೊಂದು ಬಂಡೆಗಲ್ಲಿ ಓಡ್ತಾ ಇದ್ದಾನೆ. ಅವ್ರು ಫೈರ್ ಮಾಡ್ತಾ ಇದ್ದಾರೆ. ಆ ಫೈರ್ ಹೋಗಿ ಐಸ್ ಸಿಡಿಯೋದು, ಮಣ್ಣು ಸಿಡಿಯೋದು ನನಗೆ ಕಾಣ್ತಾ ಇದೆ. ಬಟ್ ಐ ವಾಸ್ ಇನ್ ಅ ಸ್ಟೇಟ್ ಆಫ್ ಹಾಲುಸಿನೇಷನ್. ಯು ಡೋಂಟ್ ನೋ ಇನ್ ದೋಸ್ ಸರ್ಕಮ್ಸ್ಟಾನ್ಸಸ್, ಯು ಡೋಂಟ್ ರಿಯಲೈಸ್ ಏನು ಸಾಧ್ಯ ಏನು ಅಸಾಧ್ಯ ಗೊತ್ತಾಗಲ್ಲ. ಅವನು ಹೊತ್ಕೊಂಡು ಓಡ್ತಾ ಇದ್ದಾನೆ, ಬೀಳ್ತಾ ಇದ್ದಾನೆ, ಎದ್ದೇಳ್ತಾನೆ, ಮತ್ತೊಂದು ಕಡೆ ಓಡ್ತಾ ಇದ್ದಾನೆ. ನಾನು ಹಿಂತಿರುಗಿ ನೋಡ್ತಾ ಇದ್ದೀನಿ, ನನ್ನ ಕಾಲೇನಾದರೂ ಕಟ್ಟಾಗಿ ಬಿದ್ದುಬಿಟ್ರೆ ಅದನ್ನು ತೊಗೊಂಡೋಗೋಣ, ಕೆಳಗಡೆ ಹೋಗಿ ಡಾಕ್ಟರ್ ಕೊಟ್ಟು ಹೊಲಿಯಪ್ಪ ಅಂತ ಹೇಳಿ. ದಟ್ ವಾಸ್ ದ ಮೆಂಟಾಲಿಟಿ ಐ ವಾಸ್ ಇನ್, ನಾಟ್ ರಿಯಲೈಸಿಂಗ್ ವಾಟ್ಸ್ ಪಾಸಿಬಲ್, ವಾಟ್ಸ್ ಇಂಪಾಸಿಬಲ್. ಇಮ್ಯಾಜಿನ್ ಐ ಗಾಟ್ ಹರ್ಟ್ ಅರ್ಲಿ ಇನ್ ದ ಮಾರ್ನಿಂಗ್. 7th July ಅರ್ಲಿ ಮಾರ್ನಿಂಗ್ ಪೆಟ್ಟು ಬೀಳುತ್ತೆ. ಕೆಳಗೆ ಬಂದಾಗ ರಾತ್ರಿ ಆಗೋಗ್ಬಿಟ್ಟಿದೆ. ಕೆಳಗೆ ಬಂದ ತಕ್ಷಣ ಡಾಕ್ಟರ್ಗಳು ನೋಡಿ ದೇ ವರ್ ಶಾಕ್ಡ್. ಇಟ್ ಈಸ್ ಅ ಮೆರಾಕಲ್ ನವೀನ್ ದ್ಯಾಟ್ ಯು ಹ್ಯಾವ್ ಸರ್ವೈವ್ಡ್. ಯಾಕಂದರೆ ತುಂಬ ರಕ್ತ ಸೋರೋಗಿದೆ, ಇನ್ಫೆಕ್ಷನ್ ಎಲ್ಲ ಆಗಿಬಿಟ್ಟಿದೆ. ಇಟ್ಸ್ ಅ ಮೆರಾಕಲ್ ಯು ಹ್ಯಾವ್ ಸರ್ವೈವ್ಡ್. ನಿಮಗೆ ನೆಕ್ಸ್ಟ್ ಅರ್ಲಿಯೆಸ್ಟ್ ಪಾಸಿಬಲ್ ಅಪಾರ್ಚುನಿಟಿ ಅಂದರೆ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆ ಹೆಲಿಕಾಪ್ಟರಲ್ಲಿ ನಿನ್ನ ಶ್ರೀನಗರಲ್ಲ ಉದಂಪುರಿಗೆ ಫರ್ದರ್ ಟ್ರೀಟ್ಮೆಂಟಿಗೆ ಕಳಿಸ್ತೀವಿ ಅಂತ ಹೇಳಿ ಸೆಡೆಟಿವ್ ಕೊಟ್ಟು ನನ್ನನ್ನು ಮಲಗಿಸ್ತಾರೆ. ಬೆಟ್ಟದ ಮೇಲೆ ಏನು ನಡೀತಾ ಇದೆ ನಂಗೆ ಗೊತ್ತಿಲ್ಲ. ನಾನು ಇಂಜೆಕ್ಷನ್ ಕೊಟ್ಟ ತಕ್ಷಣ ಮಲಗಿಬಿಟ್ಟೆ. ನೆಕ್ಸ್ಟ್ ಡೇ ಬೆಳಗ್ಗೆ ಆಗುತ್ತೆ, ನನ್ನ ಹೆಲಿಕಾಪ್ಟರ್ ಲೋಡ್ ಮಾಡ್ತಾರೆ. ನರ್ಸಿಂಗ್ ಅಸಿಸ್ಟೆಂಟ್ ಜೊತೆಗಿದ್ದಾರೆ. ಹೆಲಿಕಾಪ್ಟರ್ ಟೇಕ್ ಆಫ್ ಆಗುತ್ತೆ, ಸ್ವಲ್ಪ ದೂರ ಹೋಗಿರುತ್ತೆ. ಅವಾಗ ನನ್ನ ಪಕ್ಕ ಇದ್ದಂಥ ನರ್ಸಿಂಗ್ ಅಸಿಸ್ಟೆಂಟ್ ನನ್ನ ಎದ್ದಳ್ಸ್ಕೋಟ್ ಅಂತಾರೆ, ಸಾಬ್ ಡಾಕ್ಟ್ರನ್ನೇ ಉಟ್ನಿಸಿ ಮನಾಕಿ. ಅವ ಡಾಕ್ಟ್ರ್ ಎದ್ದಳ್ಬೇಡ ಅಂತ ಹೇಳಿದ್ದಾರೆ. ಬಟ್ ಅಲ್ಲಿ ನೋಡಿ .4875 ಮೇಲೆ ಭಾರತದ ಬಾವುಟ ಹಾರ್ತಾ ಇದೆ. ಐ ಫೆಲ್ಟ್ ಸೋ ಹ್ಯಾಪಿ, ಐ ಫೆಲ್ಟ್ ಸೋ ಇಲೇಟೆಡ್. ನಾವಾಗ ಅಂದ್ಕೊಂಡೆ, ನವೀನ್ ನೀನು ಬದುಕ್ತೀಯೋ ಸಾಯ್ತೀಯೋ ದ್ಯಾಟ್ಸ್ ಆಫ್ ನೋ ಕಾನ್ಸಿಕ್ವೆನ್ಸ್. ದ ಮಿಷನ್ ಹ್ಯಾಸ್ ಬಿನ್ ಅಕಾಂಪ್ಲಿಷ್, ದ ಟಾಸ್ಕ್ ವಿಚ್ ಹ್ಯಾಸ್ ಬಿನ್ ಗಿವನ್ ಟು ಹ್ಯಾಸ್ ಬಿನ್ ಕಂಪ್ಲೀಟೆಡ್ ಅಂತ ತಡ್ಕೊಳಕ್ಕಾಗಲಿಲ್ಲ. ಆ ಸ್ಟ್ರೆಚರ್ ಮೇಲೆ ಕುತ್ಕೊಂಡು ನ್ಯಾಷನಲ್ ಫ್ಲಾಗ್ ಸಲ್ಯೂಟ್ ಮಾಡಿ ಮಲ್ಕೊತಾ ಇದ್ದೆ. ಅವಾಗ ಆ ನರ್ಸಿಂಗ್ ಅಸಿಸ್ಟೆಂಟ್ ಮತ್ತೆ ಹೇಳ್ತಾರೆ, ಸಾಬ್ ಇಸ್ಕೆ ಲಿಯೇ ಹಮ್ನೆ ಕೀಮತ್ ಚುಕಾಯಿ ಅಂತ, ಇದಕ್ಕೊಂದು ದೊಡ್ಡ ತ್ಯಾಗ ಬಲಿದಾನ ಕೊಡಬೇಕಾಗಿ ಬಂತು ಅಂತ ಕೇಳ್ತಾರೆ. ಮನೆ ಕಾ ಉಸ್ತಾದ್ ವಾಟ್ ಇಸ್ ದಟ್, ನಾವೇನು ತ್ಯಾಗ ಬಲಿದಾನ ಕೊಡಬೇಕಾಗಿ ಅಂದಾಗ ಸಾಬ್ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ನಹಿ ರಹೆ ಅಂತ. ಸೊ ದ್ಯಾಟ್ ವಾಸ್ ಸಮಥಿಂಗ್ ವಿಚ್ ವಾಸ್ ಇಟ್ ವಾಸ್ ಲೈಕ್ ಅ ಜೋಲ್ ಟು ಮೀ. ಐ ಕುಡಂಟ್ ರಿಯಲಿ ಟೇಕ್ ಇಟ್. ಸೆಮಿ ಅನ್ಕಾನ್ಷಿಯಸ್ ಸ್ಟೇಟಲ್ಲಿದ್ದೆ, ಅನ್ಕಾನ್ಷಿಯಸ್ ಆದೆ. ಶ್ರೀನಗರಲ್ಲಿ ಎಚ್ಚರ ಆಯಿತು, ಉದಂಪುರ್ ಹಾಸ್ಪಿಟ್ಲಲ್ಲಿ ಎಚ್ಚರ ಆಯಿತು. ಅಲ್ಲಿ ನನ್ನ ಇನ್ಫೆಕ್ಷನ್ ಕಂಟ್ರೋಲಿಗೆ ಬರಲಿಲ್ಲ. ಅಲ್ಲಿಂದ ನನ್ನನ್ನು ಡೆಲ್ಲಿ ಹಾಸ್ಪಿಟ್ಲಿಗೆ ಕಳಿಸಿದ್ರು. ಫ್ರೆಂಡ್ಸ್, ಐ ವಾಸ್ ಇನ್ ದ ಹಾಸ್ಪಿಟಲ್ ಫಾರ್ 21 months ಇನ್ ದ ಹಾಸ್ಪಿಟಲ್ ಆ್ಯಂಡ್ ಅಂಡರ್ವೆಂಟ್ 8 ಮೇಜರ್ ಸರ್ಜರೀಸ್. 8 ಮೇಜರ್ ಸರ್ಜರಿ ಆದ ನಂತರ 21 ತಿಂಗಳು ಹಾಸ್ಪಿಟಲೈಸ್ ಆದ ನಂತರ ದ ಡಾಕ್ಟರ್ಸ್ ಡಿಸೈಡೆಡ್ ಟು ದ್ಯಾಟ್ ಮೆಡಿಕಲಿ ಸರ್ಜಿಕಲಿ ಇವ್ರು ಏನು ಇಂಪ್ರೂವ್ ಮಾಡೋಕ್ಕೆ ಆಗಲ್ಲ ಅನ್ನೋ ಸಂದರ್ಭದಲ್ಲಿ ನನ್ನನ್ನು ಮೆಡಿಕಲಿ ಅನ್ಫಿಟ್ ಅಂತ ಡಿಕ್ಲೇರ್ ಮಾಡಿ ನಾನು ಸೈನ್ಯ ಬಿಡಬೇಕಾಗಿ ಬಂತು.
ದರ್ ಲಾಟ್ ಆಫ್ ಪೀಪಲ್ ಹೂ ಆಸ್ಕ್ ಮೀ, ನವೀನ್ ಹೌ ಅನ್ಫಾರ್ಚುನೇಟ್ ಯು ಆರ್, ಎಷ್ಟು ದುರಾದೃಷ್ಟ ನಿಮ್ಮದು. 1 ವರ್ಷ ಟ್ರೈನಿಂಗ್ ಮಾಡ್ತೀರಾ, 6 ವರ್ಷ ಸರ್ವಿಸ್ ಮಾಡ್ತೀರಾ, 21 ತಿಂಗಳು ಹಾಸ್ಪಿಟ್ಲಲ್ಲಿ ಜೀವನ ಪರ್ಯಂತ ಕೊಂಡ್ಕೊಂಡು ಓಡಾಡಂಗೆ ಆಗುತ್ತಲ್ಲ ನಿಮಗೆ. Trust me when I say this, I tell it from the bottom of my heart. I consider myself the most fortunate person. Having born in this nation, I had a dream to don the uniform. That dream was fulfilled. I had got an opportunity, rather, I seized that opportunity of fighting a battle for the nation. I got that opportunity and sacrificed just a part of my body. And it's every sacrifice is worth it. If not me, who? If not now, when? That's the question we should ask ourselves. Sacrificing 2 limbs for the nation is hardly anything. People may call me crazy, but trust me, ladies and gentlemen, bravery never goes out of fashion. Be brave. Be brave in whatever you do. Since I've come here, narrated my story, want to live this house with a message. Rather than living this house with a message, I want to ask a couple of questions to you so that you can ponder. ನಿಮಗೆ ಫ್ರೀ ಸಮಯ ಇದ್ದಾಗ ನಿಮ್ಮನ್ನು ನೀವು ಪ್ರಶ್ನಿಸ್ಕೊಳ್ಳಿ. ಇದನ್ನು ಕಾರ್ಗಿಲ್ ಯುದ್ಧದಲ್ಲಿ 527 ಜನ 527 soldiers sacrificed their lives. 1300 of them, 1300ಕ್ಕೂ ಹೆಚ್ಚು ಜನಕ್ಕೆ ಪೆಟ್ಟು ಬಿದ್ದಿದೆ. ಅದರಲ್ಲಿ ಎಷ್ಟೋ ಜನ ಇವತ್ತಿಗೂ ಕೂಡ ಹಾಸಿಗೆಯಲ್ಲೇ ಇದ್ದಾರೆ. The question I would like to ask you, the question you should ask yourself, ನಿಮ್ಮನ್ನು ನೀವೇ ಪ್ರಶ್ನಿಸಬೇಕಾದ್ರೆ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ. Do we really deserve those sacrifices? Are we really worthy of those sacrifices? Just living this house with just one more message. ಇದನ್ನೆಲ್ಲ ಇಷ್ಟೆಲ್ಲ ನೋವು ಅನುಭವಿಸಿ ಹೊರಗೆ ಬಂದಾಗ ಸೊಸೈಟಿಯಲ್ಲಿ ಆಗ್ತಿದ್ದನ್ನು ನೋಡಿ ನನಗೂ ಬಹಳ ಬೇಜಾರಾಗ್ತಿದ್ದ. ಡಿಡ್ ವಿ ಸ್ಯಾಕ್ರಿಫೈಸ್ ಫಾರ್ ದೀಸ್ ಪೀಪಲ್? ಇದಕ್ಕೋಸ್ಕರ ನಾವು ಇಷ್ಟು ಕಷ್ಟಪಟ್ಟಿವ ಅಂತ. I got hurt on 7th July 1999. Captain Vikram Batra's martyrdom was also on the same day. ಅವರು ಅವತ್ತೇ ತಿರ್ಕೊಂಡಿದ್ದು 7th July 1999. 20 ವರ್ಷದ ನಂತರ 20 years later we were flown to that feature. ನಮ್ಮನ್ನು ಹೆಲಿಕಾಪ್ಟರಲ್ಲಿ ಅದೇ ಬೆಟ್ಟಕ್ಕೆ ಕರ್ಕೊಂಡು ಹೋದ್ರು. ನಮ್ಮ ಎಂಟೈರ್ ಟೀಮಲ್ಲಿ ಹೋಗಿದ್ವಿ. ಅಲ್ಲಿ ಟೀಮಲ್ಲಿ ಹೋಗಿ ಇಳಿಸಿದಾಗ 16,000 ಅಡಿ ಎತ್ತರದ ಮೇಲೆ ನಿಂತ್ಕೊಂಡು ಭಾರತದ ಬಾವುಟವನ್ನು ರಾಜ್ಯಾರೋಷವಾಗಿ ಹಾರಾಡೋದನ್ನು ಕಂಡು ನನಗೂ ಒಂದು ಸಣ್ಣ ಪಾತ್ರ, ಅದು ನಂದು ಒಂದು ಸಣ್ಣ ಪಾತ್ರ ಇದೆ ಅಂತ ಕೆಳಗೆ ನಿಂತ್ಕೊಂಡು ಏನು ಸಲ್ಯೂಟ್ ಮಾಡಿದ್ನಲ್ಲ, I felt I have lived my life. There is nothing to look forward to. ನನ್ನ ಜೀವನ ಸಾರ್ಥಕ ಆಯಿತು ಅಂತಂದು ಅಂದ್ಕೊಂಡೆ ಅವತ್ತು. The message I would like to live is dream for such an aim. Dream for an aim which is so high that once you achieve it, you should feel you have achieved whatever you wanted in life. There is nothing to look forward to. ಇಂಥ ಏಮ್, ಇಂಥ ಆಸ್ಪಿರೇಷನ್ಸ್, ಇಂಥ ಗೋಲನ್ನು ಇಟ್ಕೊಳ್ಳಿ. ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಕಾರ್ಗಿಲ್ ಯುದ್ಧದಲ್ಲಿ 527 ಜನ ನಾನು ಹೇಳಿದಾಗೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು. ವಾಟ್ ಎವರ್ ಅಪ್ಲೌಸ್, ಐ ಕುಡ್ ಹ್ಯಾವ್ ಈಸಿಲಿ ಬೀನ್ ದ 527+1 ಗ್ರೆನೇಡ್ ಅಷ್ಟು ಹತ್ತಿರ ಸಿಡಿದಿದ್ರೆ ಪ್ರಾಬಲಿ ಗಾಡ್ ಹ್ಯಾಸ್ ಸೇವ್ಡ್ ಮೀ ವಿತ್ ದ ಪರ್ಪಸ್. ನಿಮ್ಮ ಮುಂದೆ ಬಂದ ಒಬ್ಬ ಸೈನಿಕನ ಕತೆ ಹೇಳಬೇಕಂತ ದೇವರು ನನ್ನ ಬದುಕಿಸಿ ಕಳಿಸಿರ್ಬೇಕು. ಇದು ಚಪ್ಪಾಳೆ ಆಗಲಿ, ಇದು ಸನ್ಮಾನ ಆಗಲಿ ಯಾರಿಗಾದರೂ ಸಲ್ಲಬೇಕಾಗಿದ್ದರೆ ಆ 527 ಜನ ಏನಿದಾರಲ್ಲ ಹುತಾತ್ಮರು, ಅವರಿಗೆ, ಅವರ ಕುಟುಂಬ ವರ್ಗದವರಿಗೆ ಸಲ್ಲಬೇಕು. Ladies and gentlemen, this is Captain Naveen Nagappa. Thank you all for this opportunity, for coming and sharing my experiences. Thank you so much. Jai Hind. ದುರ್ಗೆ ಮಾತಾ ಕಿ ಜೈ ಒಂದ್ಸಲ ಆಗ್ಬಿಡಿ. ಜೈ